ಹಲೋ ಎವ್ರಿವನ್. ನೋಡಿ ಸ್ನೇಹಿತರೆ, ಇವತ್ತು ನಾವು RRB ಗ್ರೂಪ್ ಡಿ ಫ್ರೀ PYQ ಬ್ಯಾಚ್ನ ಕಂಪ್ಲೀಟ್ ಆಲ್ಜಿಬ್ರಾ 67 ಕ್ವಶನ್ಸ್ ಅನ್ನ ನಾವು ನೋಡೋಣ. ಸೊ 2025ರಲ್ಲಿ ಆಲ್ಜಿಬ್ರಾದಿಂದ 67 ಪ್ರಶ್ನೆಗಳು ಏನಿದೆ, ಆ 67 ಪ್ರಶ್ನೆಗಳನ್ನ ಕಾನ್ಸೆಪ್ಟ್ ಪ್ಲಸ್ ಟ್ರಿಕ್ಸ್ ಮುಖಾಂತರ ನಾವು ಈ ಒಂದು ಸೆಷನ್ ಅಲ್ಲಿ ಕಂಪ್ಲೀಟ್ ಆಗಿ ಡಿಸ್ಕಷನ್ ಮಾಡೋಣ. ಸೊ ಡಿಸ್ಕಷನ್ ಸ್ಟಾರ್ಟ್ ಮಾಡೋ ಮುಂಚೆ ನಿಮ್ಗೊಂದು ಸಣ್ಣ ಒಂದು ಸ್ಟೋರಿ ಹೇಳ್ತೀನಿ, ಜಸ್ಟ್ 10 ಸೆಕೆಂಡ್ಸ್ದು. ನಾನು ಆಫ್ಲೈನ್ ಕೋಚಿಂಗ್ ಸೆಂಟರ್ಸ್ ಅಲ್ಲಿ ಒಂದು 100 ಮೆಂಬರ್ಸ್ ಇದ್ರು, ಎಲ್ಲರನ್ನೂ ಕೇಳಿದೆ ಕ್ಲಿಯರ್. ಸೊ ನಿಮ್ದು ಫೇವ್ರೆಟ್ ಟಾಪಿಕ್ ಯಾವುದು, ಫೇವ್ರೆಟ್ ಟಾಪಿಕ್ ಯಾವುದು, ಫೇವ್ರೆಟ್ ಟಾಪಿಕ್ ಯಾವುದು ಅಂತ ಈ ತರ ಪ್ರತಿಯೊಬ್ರು ಹೇಳ್ತಾ ಇದ್ರು. ಪರ್ಸೆಂಟೇಜು, ಪ್ರಾಫಿಟ್ ಅಂಡ್ ಲಾಸ್, ಡಿಸ್ಕೌಂಟ್, ರೇಷಿಯೋ, ಎಲ್ಲರೂ ಸಮೇತ ಒಂದು ಅರ್ಥಮೆಟಿಕ್ ಟಾಪಿಕ್ಸ್ ಅನ್ನೇ ಹೇಳ್ತಾ ಇದ್ರು. ಯಾಕೆ ಅಂತ ನಾನು ಕೇಳಿದೆ. ಯಾಕೆಂದ್ರೆ ನಮ್ಗೆ ಶಾರ್ಟ್ಕಟ್ಸ್ ಇರುತ್ತೆ ಅಲ್ವಾ, ಟೀಚರ್ಸ್ ಪದೇ ಪದೇ ಹೇಳ್ತಾ ಇರ್ತಾರೆ ಅಂತ. ನೋಡಿ, ಇಲ್ಲಿ ಸ್ಟೂಡೆಂಟ್ಸ್ಗೆಲ್ಲ ಟೀಚರ್ಸ್ ಸಮೇತ ಕರ್ನಾಟಕದಲ್ಲಿ ನಾನು ಹೇಳ್ತಾ ಇದ್ದೆ, ಟೀಚರ್ಸ್ ಸಮೇತ ಈ ಒಂದು ಟಾಪಿಕ್ ಅನ್ನ ಮಾಡಕ್ಕೆ ಇಷ್ಟಪಡಲ್ಲ. ಬಿಕಾಸ್ ನೋಡಿ, ಇಲ್ಲಿ ಫಾರ್ಮುಲಾಸ್ ಇದೆ. ಸೊ ಹುಡುಗರಿಗೆ ನಾವು ಅಟ್ರಾಕ್ಟಿವ್ ಮಾಡಕ್ ಆಗಲ್ಲ ಅನ್ನೋ ಒಂದು ಉದ್ದೇಶದಿಂದ ಮಾಡಲ್ಲ. ಸೊ ಆ ತರ ಏನು ತಲೆಯಲ್ಲಿ ಇಟ್ಕೊಳ್ಬೇಡಿ, ಓಕೆನಾ. ಸೊ ನೀವು ಜಸ್ಟ್ ಈ 67 ಕ್ವಶನ್ಸ್ ಅನ್ನ ನೋಡಿ, ಫಾರ್ಮುಲಾ ಮುಖಾಂತರ ಟ್ರಿಕ್ಸ್ಗಿಂತ ಸ್ಪೀಡ್ ಆಗಿ ನಾವು ಮಾಡ್ಬೋದು. ಅದು ವಿತ್ ಇಲ್ಲಿ 67 ಕ್ವಶನ್ಸ್ ಇದ್ರೆ 40 ಕ್ವಶನ್ಸ್ ನಾವು ವಿತೌಟ್ ಫಾರ್ಮುಲಾನೇ ಮಾಡ್ಬೋದು. ನಿಮಗೆ ಎಲ್ಲಾ ತರಹದ ಕ್ವಶನ್ಸ್ ಇದಾವೆ, ನಾನು ನಿಮಗೆ ಮಾಡಿಸ್ತೀನಿ, ತೊಂದರೆ ಇಲ್ಲ, ಓಕೆನಾ. ಸೊ ಎಲ್ಲರೂ ಸಮೇತ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಸೊ ಫ್ರೀ ಆಗಿ ಇಷ್ಟು ಕಂಟೆಂಟು ಪೈಡ್ ಕೋರ್ಸಸ್ ಅಲ್ಲಿ ಸಮೇತ ಸಿಗಲ್ಲ ಅಲ್ವಾ. ಸೊ ದಯವಿಟ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿ, ಓಕೆನಾ. ಸೊ ಸ್ಟಾರ್ಟ್ ಮಾಡೋಣ ಬನ್ನಿ. ಇಲ್ಲಿ ನೋಡಿ, ಇದೇನಿದೆ ಇದು ದಯವಿಟ್ಟು ಇದನ್ನ ನೋಡಿದ್ಮೇಲೆ ಕ್ಲಾಸ್ ಅನ್ನ ಕೇಳಿ. ನಾನು ಇದನ್ನ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಹಾಕಿದ್ದೀನಿ ಆಲ್ರೆಡಿ, ಓಕೆನಾ. ಸೊ ಅಲ್ಲಿ ನೀವು ಡೌನ್ಲೋಡ್ ಮಾಡ್ಕೋಬಹುದು, ಓಕೆನಾ. ಟೆಲಿಗ್ರಾಮ್ ಚಾನಲ್ದು ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಸಮೇತ ಕೊಟ್ಟಿರ್ತೀನಿ, ಓಕೆನಾ. ಸೊ ಫಸ್ಟ್ ಕ್ವಶನ್, ಫೈಂಡ್ ದ ಪ್ರಾಡಕ್ಟ್ ಆಫ್ ಟೂ ನಂಬರ್ಸ್ whose sum is 24 and whose difference is 8 ಅಂತ ಕೇಳಿದ್ದಾರೆ. ಎರಡು ಸಂಖ್ಯೆಗಳ ಮೊತ್ತ 24 ಮತ್ತು ಅವುಗಳ ವ್ಯತ್ಯಾಸ 8 ಆಗಿದ್ರೆ ಆ ಎರಡು ಸಂಖ್ಯೆಗಳ ಗುಣಲಬ್ಧವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ, ರೈಟ್. ಸೊ ಪ್ರಾಡಕ್ಟ್ ಅಂದ್ರೆ ಏನು, ಗುಣಲಬ್ಧ ಅಂದ್ರೆ A ಇಂಟು ಬಿ ನಾವು ಫೈಂಡ್ ಔಟ್ ಮಾಡಬೇಕು. ಏನ್ ಕೊಟ್ಟಿದ್ದಾರೆ, ಸಮ್ ಎಷ್ಟು, A ಪ್ಲಸ್ ಬಿ ಇಸ್ ಈಕ್ವಲ್ ಟು 24 ಅಂಡ್ ಡಿಫರೆನ್ಸ್ ಎಷ್ಟು, A ಮೈನಸ್ ಬಿ 8. ಸೊ ಈ ತರ A ಪ್ಲಸ್ ಬಿ ಅಂಡ್ A ಮೈನಸ್ ಬಿ ಕೊಟ್ರೆ ನಾವು ಏನ್ ಮಾಡಬೇಕು, C&D ರೂಲ್ ಅಂದ್ರೆ ಕಂಪಿಡೆಂಡು ಅಂಡ್ ಡಿವಿಡೆಂಡು. ಅದು ಯಾವ ತರ ಅಂದ್ರೆ ಪ್ಲಸ್ ಬಿ ಮೈನಸ್ ಬಿ ಹೋಯ್ತು, A ಪ್ಲಸ್ ಎ ಎಷ್ಟು 2A, 24 ಪ್ಲಸ್ 8 ಎಷ್ಟು 32, ಕ್ಲಿಯರ್. ಸೊ ಹಾಗಾದ್ರೆ ಎ ನ ವ್ಯಾಲ್ಯೂ ಎಷ್ಟು ಬಂತು 16, ಎ ನ ವ್ಯಾಲ್ಯೂ ಎಷ್ಟು ಬಂತು 16. ಈ ತರ ಕಂಪಿಡೆಂಡು ಅಂಡ್ ಡಿವಿಡೆಂಡು ಮಾಡೋದು. ಫಸ್ಟ್ ಪಾಸಿಟಿವ್ ಮಾಡೋದು, ಇದನ್ನ ಡಬಲ್ ಮಾಡಿ 32 ಮಾಡೋದು, ಓಕೆನಾ. ಸೊ ಆಮೇಲೆ ಎ ನ ವ್ಯಾಲ್ಯೂ 16 ಆದ್ರೆ ಬಿ ನ ವ್ಯಾಲ್ಯೂ ಎಷ್ಟು 8. ಅವ್ರು ಏನ್ ಕೇಳಿದ್ರೆ ಪ್ರಾಡಕ್ಟ್ ಕೇಳಿದ್ದಾರೆ. ಪ್ರಾಡಕ್ಟ್ ಅಂದ್ರೆ ಏನು, ಗುಣಲಬ್ಧ ಅಂದ್ರೆ 16 ಇಂಟು 8 ಎಷ್ಟು 128. ಕ್ಲಿಯರ್ ಇದೆಯಾ, ಬೇಸಿಕ್ ಕ್ವಶನ್. ನೆಕ್ಸ್ಟ್ ಕ್ವಶನ್, ದ ಸಮ್ ಆಫ್ ಟೂ ಕಾನ್ಸರ್ವೇಟಿವ್ ನಂಬರ್ಸ್ ಇಸ್ 51, ವಾಟ್ ಆರ್ ದ ನಂಬರ್ಸ್ ಅಂತ ಕೇಳಿದ್ದಾರೆ. ಎರಡು ಸತತ ಸಂಖ್ಯೆಗಳ ಮೊತ್ತ 51 ಆಗಿದೆ, ಆ ಸಂಖ್ಯೆಗಳು ಯಾವುವು ಅಂತ ಕೇಳಿದ್ದಾರೆ, ರೈಟ್. ಸೊ ಸತತ ಸಂಖ್ಯೆಗಳಂದ್ರೆ 2, 3, 4, 5, 6 ಈ ತರ ಕಂಟಿನ್ಯೂಸ್ ನಂಬರ್ಸ್ ಇರಬೇಕು, ರೈಟ್. ಸೊ ಎರಡನ್ನ ಕೂಡಿದ್ರೆ ಎಷ್ಟು ಬರಬೇಕು, 51 ಬರಬೇಕು. 24 ಪ್ಲಸ್ 25 ಎಷ್ಟು 49 ಆಯ್ತು. ಇದೆಷ್ಟಾಯ್ತು 27 ಪ್ಲಸ್ 28 55 ಆಯ್ತು, ಬರಲ್ಲ. ಇದೆಷ್ಟಾಯ್ತು 53 ಆಯ್ತು. ಅಂಡ್ ಇದೆಷ್ಟಾಯ್ತು 25 ಪ್ಲಸ್ 26 51. ಸೊ ಆನ್ಸರ್ ಏನು, ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ಇವೆಲ್ಲ ಏನಿದೆ ಕಾನ್ಜುಗೇಟಿವ್ ನಂಬರ್ಸ್ ಆಗಿದೆ, ಕ್ಲಿಯರ್. ಸೊ ನೆಕ್ಸ್ಟ್, A ಪ್ಲಸ್ ಬಿ ಇಸ್ ಈಕ್ವಲ್ ಟು 8, AB ಇಸ್ ಈಕ್ವಲ್ ಟು 12, ಕ್ಯಾಲ್ಕುಲೇಟ್ ದ ವ್ಯಾಲ್ಯೂ ಆಫ್ A ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಅಂತ ಇದೆ, ರೈಟ್. ಸೊ A ಪ್ಲಸ್ ಬಿ ವ್ಯಾಲ್ಯೂ 8 ಆದ್ರೆ AB 12 ಆದ್ರೆ A ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ನ ಮೌಲ್ಯವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ, ರೈಟ್. AB 12. ನಿಮ್ಗೆ ಫಾರ್ಮುಲಾ ಮುಖಾಂತರ ಹೇಳ್ತೀನಿ ಆರ್ ಡೈರೆಕ್ಟ್ ಶಾರ್ಟ್ ಕಟ್ ಹೇಳ್ತೀನಿ, ನೀವು ತಲೆನೇ ಕೆಡಿಸ್ಕೊಬೇಡಿ, ಓಕೆನಾ. ಸೊ A ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಬೇಕಂದ್ರೆ ನಾವ್ ಏನ್ ಫೈಂಡ್ ಔಟ್ ಮಾಡಬೇಕು, A ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು A ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2AB. ಇದು ಫಾರ್ಮುಲಾ ಅಲ್ವೇನಪ್ಪ, ಹೌದು ಸರ್. ಹಾಗಾದ್ರೆ A ಪ್ಲಸ್ ಬಿ ಕೊಟ್ಟಿದ್ರೆ 8, 8 ಸ್ಕ್ವೇರ್ ಎಷ್ಟು 64 ಆಯ್ತು, ಈಕ್ವಲ್ ಟು A ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಗೊತ್ತಿಲ್ಲ. 2 ಇಂಟು AB ವ್ಯಾಲ್ಯೂ ಎಷ್ಟು 12 ಅಂದ್ರೆ ಎಷ್ಟಿದು 24. 64 ಇದೆ, ಆ ಕಡೆ 24 ಇದೆ. 24 ಈ ಕಡೆ ಬಂದ್ರೆ ಎಷ್ಟಾಗುತ್ತೆ, 64 ಅಲ್ಲಿ 24 ಆದ್ರೆ ಎಷ್ಟು 40. ಹಾಗಾದ್ರೆ A ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ನ ವ್ಯಾಲ್ಯೂ ಎಷ್ಟು 40. ಈ ತರ ಫೈಂಡ್ ಔಟ್ ಮಾಡೋದು. ಆರ್ ವ್ಯಾಲ್ಯೂ ಪುಟ್ಟಿಂಗ್ ಮೆಥಡ್ ನೋಡಿ. ವ್ಯಾಲ್ಯೂ ಪುಟ್ಟಿಂಗ್ ಮೆಥಡ್ ಯಾವ ತರ ಅಂದ್ರೆ ಕೂಡಿಸಿದ್ರೆ 8 ಬರಬೇಕು. 4 ಪ್ಲಸ್ 4 ಮಾಡಿದ್ರೆ 8,
ಗುಣಲಬ್ಧ ಮಾಡಿದ್ರೆ 12 ಬರಬೇಕು. ಹಾಗಾದ್ರೆ 6 2 ಎಷ್ಟಪ್ಪ 8 ಆಯಿತು. 6 ಇಂಟು 2 ಎಷ್ಟು 12 ಆಯಿತು. ಕ್ಲಿಯರ್ ಇದೆಯಾ? ಸೊ ಈ ಥರ ವ್ಯಾಲ್ಯೂ ಪುಟ್ಟಿಂಗನ್ನು ನಾವು ಟ್ರೈ ಮಾಡ್ಬೋದು. ಓಕೆ, ಸೊ ನೋಡಿ 1 + 7 ಮಾಡಿದ್ರೆ 1 ಇಂಟು 7 ಎಷ್ಟು 7 ಆಗುತ್ತೆ. ಬಟ್ ನಮ್ಗೆ ಏನು ಬೇಕು 12 ಬರಬೇಕು. ಹಾಗಾಗಿ 6 ಮತ್ತು 2 ನಾವು ತಗೊಳ್ತಿದ್ವಿ, ರೈಟ್. ಸೊ ಆಗ ಅವ್ರು ಏನು ಕೇಳಿದ್ರೆ a² + b². a² ಎಷ್ಟು 6² 36, b² ಎಷ್ಟು 2² 4, 36 + 4 ಎಷ್ಟು 40. ಮುಗೀತಾ? ಈ ಥರ ಬೇಸಿಕ್ ಕ್ವಶನ್ಸ್ ಏನು ಗೊತ್ತಾ, ನಾವು ಭಯ ಬೀಳಬಾರ್ದು. ಸೊ ನಾವು ಮಾಡಬೇಕು, ಒಂದು ಕ್ವಶನ್ ಸಮೇತ ಸ್ಕಿಪ್ ಮಾಡಬಾರ್ದು. ಯಾವುದೇ ಎಕ್ಸಾಮ್ ತಗೊಳ್ಳಿ, ಓಕೆನಾ, SSC CGL ತಗೊಳ್ಳಿ, CHSL ತಗೊಳ್ಳಿ, CPO ತಗೊಳ್ಳಿ, NTPC ತಗೊಳ್ಳಿ, IBPS ತಗೊಳ್ಳಿ, ಯಾವುದೇ ಒಂದು ಕ್ವಶನ್ನು ಬಿಡದೆ ಇರೋ ಥರ ನಾವು ಪ್ರಾಕ್ಟೀಸ್ ಮಾಡಬೇಕು. ಅಲ್ಲಿ ಒಂದು ವೇಳೆ ತೊಂದರೆ ಆದ್ರೂ ಸಮೇತ 1 or 2 ಕ್ವಶನ್ಸ್ನ ಮಾತ್ರ ನಾವು ಬಿಡೋ ಥರ ಇರಬೇಕು. ಬಿಡಬೇಕು ಅಂದರೆ, ಸೊ ಆ ಥರ ಮಾಡಬೇಕು ಅಂದರೆ ನಾವು ಏನು ಮಾಡಬೇಕು, ಎಲ್ಲ ಕಾನ್ಸೆಪ್ಟ್ಸ್ನು ಏನು ಮಾಡಬೇಕು, ಕಲಿಬೇಕು. ತುಂಬ ಹಾರ್ಡ್ ವರ್ಕ್ ಮಾಡಬೇಕಾಗುತ್ತೆ. ಓಕೆನಾ? ರೆಡಿ ಇದ್ದೀರಾ ಇಲ್ವಾ? ಇದ್ದೀರಾ? ನಮ್ಮ ಹುಡುಗರು ಯಾವಾಗಲೂ ಸಮೇತ ರೆಡಿ ಇರ್ತಾರೆ, ರೈಟ್. ಸೊ x + y = 12 and xy = 32. ಪೆನ್ ಚೇಂಜ್ ಮಾಡೋಣ. ಓಕೆ, 32. 12 ಇದು 32. ಹಾಗಾದ್ರೆ ನಮ್ಗೆ ಏನು ಬೇಕು, x² + y². ನೀವು ಎರಡು ರೂಪದಲ್ಲಿ ಮಾಡ್ಬೋದು. ಇಷ್ಟೊತ್ತು ಹೇಳಿದ್ನಲ್ಲ ಫಾರ್ಮುಲಾ a + b² ಫಾರ್ಮುಲಾ, ಅದೇ ಥರ ಇಲ್ಲಿ ಏನು ಬರುತ್ತೆ, x + y² ಫಾರ್ಮುಲಾ ಬರುತ್ತೆ, ರೈಟ್. ಹಾಗಾದ್ರೆ ಏನು ಬರುತ್ತೆ, x² + y² + 2xy ಬರುತ್ತೆ. ಕ್ಲಿಯರ್? ಸೊ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಮೊದಲು ಕ್ಲಾಸ್ ನೋಡೋ ಮುಂಚೆ ಇವೆಲ್ಲನೂ ಸಮೇತ ಒಂದ್ಸಲ ನೋಡಿ, ಆದ್ಮೇಲೆ ಕ್ಲಾಸ್ ನೋಡಿ, ತೊಂದರೆ ಇಲ್ಲ. ಓಕೆನಾ? ರೈಟ್. ಆರ್ ಈ ಥರ ಮಾಡ್ಬೋದು. ಆರ್ ಇಲ್ಲಿ ನಾನು 8 ಪುಟ್ ಮಾಡಿದ್ರೆ, ಇಲ್ಲಿ ನಾನು 4 ಪುಟ್ ಮಾಡಿದ್ರೆ ಎಷ್ಟಾಯಿತು, 8 + 4 12 ಆಯಿತು. 8 × 4 ಎಷ್ಟಾಯಿತು, 32 ಆಯಿತು. ಮುಗೀತು. ಅಂದರೆ ಸಮ್ ಮಾಡಿದ್ರೆ 12 ಬರಬೇಕು, ಗುಣಲಬ್ಧ ಮಾಡಿದ್ರೆ 32 ಬರಬೇಕು. ಆ ಥರ ಏನಿದೆ, 8 4 ಇದೆ, 8 4 ಇದೆ. ಹಾಗಾದ್ರೆ ನಾವೇನು ಫೈಂಡ್ ಔಟ್ ಮಾಡಬೇಕು, 8² + 4² ನಾವು ಫೈಂಡ್ ಔಟ್ ಮಾಡಬೇಕು, ರೈಟ್. ಸೊ 8² ಎಷ್ಟು 64 + 4² ಎಷ್ಟು 16, 64 + 16 ಎಷ್ಟು 80. ಆನ್ಸರ್ ಎಷ್ಟು 80. ಮುಗೀತು. ಕ್ಲಿಯರಾ? ಸೊ ಇದನ್ನೇ ಇಲ್ಲೂ ಸಮೇತ ನಾವು ಮಾಡ್ಬೋದು, ತೊಂದರೆ ಇಲ್ಲ. x + y ಕೊಟ್ಟಿದ್ದಾರೆ 12, ಸೊ 12² ಎಷ್ಟು 144 x² + y² ಫೈಂಡ್ ಔಟ್ ಮಾಡಬೇಕು, ಪ್ಲಸ್ 2 ಇಂಟು xy ನ ವ್ಯಾಲ್ಯೂ ಎಷ್ಟು 32. ಸೊ ಇದೆಷ್ಟಾಯಿತು 64. 64 ಈ ಕಡೆ ಬಂದರೆ 80 ಆಯಿತು. ಕ್ಲಿಯರಾ? ಹೆಂಗೆ ಮಾಡಿದ್ರು ಒಂದೇ ಕಣ್ರಿ. ಓಕೆ, ನೆಕ್ಸ್ಟ್ ದ ಸಮ್ ಆಫ್ 2 numbers is 45. Sum of 2 numbers is 45. One number is 5 more than the other. Find the larger number ಅಂತ ಕೇಳಿದರೆ, ಎರಡು ಸಂಖ್ಯೆಗಳ ಮೊತ್ತ 45 ಆಗಿದೆ. ಒಂದು ಸಂಖ್ಯೆ ಮತ್ತೊಂದು ಸಂಖ್ಯೆಗೆ ಹೋಲಿಸಿದ್ರೆ 5 ಹೆಚ್ಚು, ದೊಡ್ಡ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ, ರೈಟ್. ಸೊ ಎರಡು ನಂಬರ್ ಇದೆ. a + b ನ ವ್ಯಾಲ್ಯೂ ಎಷ್ಟಪ್ಪ, 45. ಒಂದು ಸಂಖ್ಯೆ 5 ಜಾಸ್ತಿ ಇದೆ. ನಾವು ಏನು ಮಾಡೋಣ, 5ನ್ನ ಮೈನಸ್ ಮಾಡೋಣ. ಆಗ ಎಷ್ಟು ಬಂತು, 40 ಬಂತು. ಈಗ ಎರಡೂ ಸಂಖ್ಯೆಗಳು ಸಮೇತ ಸಮಾನವಾಗಿದೆ. ಹಾಗಾದ್ರೆ ಇದು 20 ಇದೆ, ಇದು 20 ಇದೆ ಅಲ್ವಾ. ಎರಡನ್ನೂ ಸಮಾನ 40 ಆದರೆ ಒಂದರದೆಷ್ಟು 20 20. ಹಾಗಾದ್ರೆ ಒಂದು ಸಂಖ್ಯೆ ಏನಾಗಿದೆ, 5 ಜಾಸ್ತಿ ಇದೆ. ಹಾಗಾದ್ರೆ 5ನ್ನ ಇಲ್ಲಿ ಆ್ಯಡ್ ಮಾಡಿದ್ರೆ ಎಷ್ಟು 25 ಅಲ್ವಾ. ದೊಡ್ಡ ಸಂಖ್ಯೆ 25, ಚಿಕ್ಕ ಸಂಖ್ಯೆ ಕೇಳಿದ್ರೆ 20. ಮುಗೀತಾ ಬೇಸಿಕ್ ಕ್ವಶನ್. ನೆಕ್ಸ್ಟ್ ಕ್ವಶನ್, ಸಿಂಪ್ಲಿಫೈ 3x + 2² ಅಂದರೆ ನೋಡಿ 3x + 2² ಸರಳೀಕರಿಸಿ ಅಂತ ಹೇಳಿದ್ದಾರೆ. ಅಂದರೆ a + b² ಫಾರ್ಮಲ್ ಇದೆ, ರೈಟ್. a + b² ಫಾರ್ಮುಲಾ ಏನು, a² + 2ab + b². ಕ್ಲಿಯರ್? ಕ್ಲಿಯರಾ? ನೋಡಿ ಹಾಗಾದರೆ a ನ ವ್ಯಾಲ್ಯೂ ಇಲ್ಲಿ 3x, b ನ ವ್ಯಾಲ್ಯೂ ಇಲ್ಲಿ 2 ಮಾಡೋಣ ತಗೊಳ್ಳಿ. a² 3x² ಎಷ್ಟಾಗುತ್ತೆ, 9x² ಆಗುತ್ತೆ. ಸೊ ಸ್ಟಾರ್ಟಿಂಗ್ 9x ಬರಬೇಕು, ಎರಡು ಆಪ್ಷನ್ ಹೋಯಿತು, ರೈಟ್. ನೆಕ್ಸ್ಟು 2ab, ಸೊ 2 ಇಂಟು 3x 6x, 6x ಇಂಟು 2 12x, 9x² + 12x ಬರಬೇಕು. ಒಂದೇ ಆಪ್ಷನ್ ಇದೆ, ಇದು ಸಮೇತ 4x ಬರುತ್ತೆ. ಮುಗೀತು. ಕ್ಲಿಯರ್? 7th ಕ್ವಶನ್, ದ ಸಮ್ ಆಫ್ ದ 2 numbers is 26. ಎರಡು ಸಂಖ್ಯೆಗಳ ಮೊತ್ತ ಎಷ್ಟು 26 ಅಂತೆ. ದ ಬಿಗ್ಗರ್ ನಂಬರ್ ಈಸ್ ಗ್ರೇಟರ್ ದ್ಯಾನ್ ದ ಸ್ಮಾಲರ್ ನಂಬರ್ ಬೈ 4. ಅಂದರೆ ಚಿಕ್ಕ ಸಂಖ್ಯೆಗೆ ಹೋಲಿಸಿದ್ರೆ 4 ಹೆಚ್ಚಿದೆ ದೊಡ್ಡ ಸಂಖ್ಯೆ. ಕ್ಲಿಯರ್? ಹಾಗಾದ್ರೆ ಆ ದೊಡ್ಡ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ.
ಅದೇ ಥರ ಮಾಡಿ. ಎಷ್ಟು ಜಾಸ್ತಿ ಇದೆಯೋ ಅಷ್ಟನ್ನು ನಾವು ಮೈನಸ್ ಮಾಡಿದ್ರೆ ಏನಾಗುತ್ತೆ 22. ಈಗ ಏನಿದೆ ಇದು ಈಕ್ವಲ್ ಆಗಿದೆ ರೈಟ್. ಸೊ ಹಾಗಾದರೆ 11 11 ಆಯಿತು. ಈ ಸಂಖ್ಯೆನೂ 11 ಇದೆ, ಈ ಸಂಖ್ಯೆನೂ 11 ಇದೆ. ಬಟ್ ಅಕಾರ್ಡಿಂಗ್ ಟು ಕ್ವಶನ್ ಏನು ಎಷ್ಟು ಜಾಸ್ತಿ ಇದೆ? 4 ಜಾಸ್ತಿ ಇದೆ ದೊಡ್ಡ ಸಂಖ್ಯೆ. ಹಾಗಾದರೆ ದೊಡ್ಡ ಸಂಖ್ಯೆ, ಇದು ಚಿಕ್ಕ ಸಂಖ್ಯೆ. ಕ್ಲಿಯರ್? ಸೊ ದೊಡ್ಡ ಸಂಖ್ಯೆ ಕೇಳಿದರೆ ಎಷ್ಟು? 11 + 4 15. ಕ್ಲಿಯರ್? ನೆಕ್ಸ್ಟ್ ಕ್ವಶನ್, ಸಿಂಪ್ಲಿಫೈ ದ ಎಕ್ಸ್ಪ್ರೆಷನ್ ಅಂತ ಕೇಳಿದ್ದಾರೆ. 7a + b ಇಂಟು 7a - b ಅಂತ ಇದೆ ರೈಟ್. ಸೊ ಇದು ಯಾವ ಫಾರ್ಮಲ್ ಇದೆ ಫಸ್ಟು ನೋಡ್ಕೋಬೇಕು ನಾವು. a + b ಇಂಟು a - b ಫಾರ್ಮಲ್ ಇದೆ. ಸೊ ಹಾಗಾದರೆ a + b ಇಂಟು a - b ಫಾರ್ಮುಲಾ ಏನು? a² - b². ಕ್ಲಿಯರ್? ಸೊ ಇಲ್ಲಿ ಎನ ವ್ಯಾಲ್ಯೂ ಏನಪ್ಪ? 7a. ಸೊ ಬಿನ ವ್ಯಾಲ್ಯೂ ಏನು? 4b. ಅವರೇ ಕೊಟ್ಟಿದ್ದಾರೆ. ಕ್ಲಿಯರ್? ಸೊ ಜಸ್ಟ್ ನಾವು ಏನು ಮಾಡಬೇಕು, ಅಲ್ಲಿ ವ್ಯಾಲ್ಯೂ ಆಗಬೇಕು. ಕ್ಲಿಯರ್? ಸೊ 7a ಹೋಲ್ ಸ್ಕ್ವೇರ್ ಎಷ್ಟಾಯಿತು? ದಟ್ ಈಸ್ 49a² ಆಯಿತು. ಕ್ಲಿಯರ್? ಮೈನಸ್ b² ಅಂದರೆ 4b ಹೋಲ್ ಸ್ಕ್ವೇರ್ ಅಂದರೆ ಎಷ್ಟಾಯಿತು? 16b² ಆಯಿತು. ಇಷ್ಟು ಬರಬೇಕು. ಕ್ಲಿಯರ್? ಆಪ್ಷನ್ ಎ. ಕ್ಲಿಯರಾ? ಸೊ ಬೇಸಿಕ್ ಕ್ವಶನ್ಸ್ ಎಲ್ಲಾನು ನಾವು ಮಾಡ್ದಲೇ ನಾವು ಆ ಥರ ಆಗಿದ್ವಿ ಜಸ್ಟ್. ಓಕೆನಾ? ಸೊ ಇಫ್ a² - b² is equal to 21 and a - b is equal to 3, what is a + b ಅಂತ ಕೇಳಿದ್ರು. ಒಂದು ವೇಳೆ a² - b² 21 ಆದರೆ ಅಲ್ವಾ? ಸೊ a - b 3 ಆದರೆ ಅವ್ರು ಕೇಳಿದ್ದಾರೆ a + b. ಕರೆಕ್ಟ್ ಇದೆಯಾ? ನಮಗೆ ಗೊತ್ತು a² - b² ಅಂದರೆ ಏನು? a + b ಇಂಟು a - b. ಅದನ್ನು ನಾವು ಇಲ್ಲಿ ಬರ್ಕೊಂಡಿದ್ವಿ ರೈಟ್. ಸೊ a - b ನ ವ್ಯಾಲ್ಯೂ ಅವರೇ ಕೊಟ್ಟಿದ್ದಾರೆ. 3 1 ಜಾ ನಮ್ಗೆ ಏನು ಬೇಕು? a + b. ಇದು ಆ ಕಡೆ ಹೋದ್ರೆ ಏನಾಗುತ್ತೆ? ಬೈ 3 ಆಗುತ್ತೆ ರೈಟ್. 3 1 ಜಾ 3 7 ಜಾ. ಹಾಗಾದರೆ a + b ನ ವ್ಯಾಲ್ಯೂ ಏನು? 7. ನೆಕ್ಸ್ಟು, ಫಾರ್ ವಾಟ್ ವ್ಯಾಲ್ಯೂ ಆಫ್ x ವಿಲ್ ದ ಈಕ್ವೇಶನ್ x + 5 ಹೋಲ್ ಸ್ಕ್ವೇರ್ ಮೈನಸ್ x - y ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು 80 ಬಿ ಟ್ರೂ ಅಂತ ಕೇಳಿದ್ದಾರೆ. ಸೊ ಯಾವ ಒಂದು ಎಕ್ಸ್ನ ವ್ಯಾಲ್ಯೂ ಇಲ್ಲಿ ಪುಟ್ ಮಾಡಿದ್ರೆ ಈ ಈಕ್ವೇಶನ್ನು 80ಗೆ ಈಕ್ವಲ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ರೈಟ್. ಸೊ ನೋಡಿ ಏನು ಕೊಟ್ಟಿದ್ದಾರೆ ಅದನ್ನು ಬರ್ಕೊಳ್ಳೋಣ. x + y ಹೋಲ್ ಸ್ಕ್ವೇರ್ ಮೈನಸ್ x - y ಹೋಲ್ ಸ್ಕ್ವೇರ್. ಕ್ಲಿಯರ್? ಸೊ ಅಂದ್ರೆ ನಾವು 3 ಪುಟ್ ಮಾಡಿದ್ವಿ ಅಂದ್ಕೊಳ್ಳಿ ಎಕ್ಸಲ್ಲಿ, ಇದೆಷ್ಟಾಗುತ್ತೆ? 8² 64 ಆಯಿತು. ಮೈನಸ್ 3 ಪುಟ್ ಮಾಡಿದ್ರೆ 3 - 5 - 2 ಹೋಲ್ ಸ್ಕ್ವೇರ್ ದಟ್ ಈಸ್ 4 ಆಯಿತು. 64ಅಲ್ಲಿ 4 ಆದರೆ 60 ಆಗುತ್ತೆ. ನಮ್ಗೇನು ಬರಬೇಕು? 80 ಬರಬೇಕು. ನೆಕ್ಸ್ಟ್ 5 ಪುಟ್ ಮಾಡಿದ್ವಿ ಅಂದ್ಕೊಳ್ಳಿ, ಇದೇನಾಯಿತು? 10² ಆಯಿತು. ಇದು ಮೈನಸ್ 10 - 5 ಎಷ್ಟು? 5 ಆಯಿತು. ಸೊ 5² ಎಷ್ಟು? 25. ಸೊ ಹಾಂ ಇದೆಷ್ಟಾಗುತ್ತೆ? ಸರಿ 5 ಅಲ್ವಾ? ಸೊ 5 - 5 0 ಆಯಿತು. 10² ಇದೆಷ್ಟಾಯಿತು? 100 ಆಯಿತು. ಇದು ಸಮೇತ ಆಗಲ್ಲ. ನೆಕ್ಸ್ಟ್ ನೋಡಿ ಎಕ್ಸ್ನ ವ್ಯಾಲ್ಯೂ 4 ಪುಟ್ ಮಾಡಿದ್ವಿ ಅಂದ್ಕೊಳ್ಳಿ, 4 + 5 ಹೋಲ್ ಸ್ಕ್ವೇರ್ ದಟ್ ಈಸ್ 81 ಆಯಿತು. ಮೈನಸ್ 4 - 5 ಹೋಲ್ ಸ್ಕ್ವೇರ್ ಮೈನಸ್ -1 ಹೋಲ್ ಸ್ಕ್ವೇರ್. 81 ಮೈನಸ್ -1 ಹೋಲ್ ಸ್ಕ್ವೇರ್ ಎಷ್ಟಾಗುತ್ತೆ? 1 ಆಗುತ್ತೆ. ಇಲ್ಲಿ ಮೈನಸ್ ಸೊ ಹಾಗಾಗಿ ಹಂಗೆ ಬರ್ಕೊಂಡಿದ್ದೀವಿ. ಸೊ 81ಅಲ್ಲಿ 1 ಆದರೆ ಎಷ್ಟು? 80. ಹಾಗಾದರೆ ಎಕ್ಸ್ನ ವ್ಯಾಲ್ಯೂ ಏನು? 4 ಪುಟ್ ಮಾಡಿದ್ರೆ ನಮ್ಗೆ ಆನ್ಸರ್ ಏನು ಬರುತ್ತೆ? 80 ಬರುತ್ತೆ. ಕ್ಲಿಯರಾ? ನೆಕ್ಸ್ಟ್ ಕ್ವಶನ್, ದ ಸಮ್ ಆಫ್ 2 ನಂಬರ್ಸ್ ಈಸ್ 45 ಅಂಡ್ ದರ್ ಡಿಫರೆನ್ಸ್ ಈಸ್ 13. ಫೈಂಡ್ ದ ಸ್ಮಾಲರ್ ನಂಬರ್ ಅಂತ ಕೇಳಿದ್ದಾರೆ. ಸೊ ಈಸಿ ಕ್ವಶನ್ಸ್ ಇವೆಲ್ಲನು. ಸೊ ಈಸಿ ಟು ಮಾಡ್ರೇಟ್. ಓಕೆನಾ? ಸೊ ಲಾಸ್ಟಲ್ಲಿ ಒಳ್ಳೊಳ್ಳೆ ಪ್ರಶ್ನೆಗಳಿದೆ, ಮಿಸ್ ಮಾಡಬೇಡಿ. ಸೊ a + b ಎಷ್ಟಂತೆ? 45. ಡಿಫರೆನ್ಸ್ ಅಂದರೆ a - b ಅಂತ ಅರ್ಥ. ಎಷ್ಟು? 13. ಹಾಗಾದರೆ ಏನು ಫೈಂಡ್ ಔಟ್ ಮಾಡಬೇಕು ನಾವು? ಸ್ಮಾಲರ್ ನಂಬರ್. ಕ್ಲಿಯರ್? ಓಕೆ ಮಾಡೋಣ ತಗೊಳ್ಳಿ. ಸೊ 45 + 13 ಎಷ್ಟು? 58. ಸೊ 2a = 58 ಆಯಿತು. ಅರ್ಥ ಆಯ್ತಲ್ವಾ? ಇದು ಇದಕ್ಕೆ ಹೋಗುತ್ತೆ, a + a 2a ಆಗುತ್ತೆ. ಕ್ಲಿಯರ್? ಸೊ ಎನ ವ್ಯಾಲ್ಯೂ ಎಷ್ಟಾಯಿತು? 29 ಆಯಿತು. ಇಲ್ಲಿ ಎನ ವ್ಯಾಲ್ಯೂ 29 ಆದರೆ ಇಲ್ಲಿ 45 ಬರಬೇಕು. 29ಗೆ ಏನು ಆ್ಯಡ್ ಮಾಡಿದ್ರೆ 45 ಬರುತ್ತೆ? 29ಗೆ 16 ಸೇರಿಸಿದ್ರೆ ಅದು 45 ಆಗುತ್ತೆ. ಹಾಗಾದರೆ
ಚಿಕ್ಕ ಸಂಖ್ಯೆ ಅದು 29 16 16 ಕ್ಲಿಯರ್ ಮುಗಿತಾ ಬೇಸಿಕ್ ಕ್ವಶನ್ ಸಿ ಎನ್ ಡಿ ಗೊತ್ತಿರಬೇಕು ಸಿ ಎನ್ ಡಿ ಹಂಗೆ ಆ್ಯಡ್ ಮಾಡೋದು ಅದು 2a ಆಗುತ್ತೆ ಇದನ್ನ ಮೈನಸ್ ಮಾಡೋದು ಅಂದ್ರೆ ಪ್ಲಸ್ ಪ್ಲಸ್ ಹೋಗ್ಬಿಡುತ್ತೆ ಅಂತ ಪ್ಲಸ್ ಬಿ ಮೈನಸ್ ಬಿ ಹೋಗ್ಬಿಡುತ್ತೆ ಅಂತ ರೈಟ್ ಆಮೇಲೆ ಇದನ್ನ ಸಮೇತ ಆ್ಯಡ್ ಮಾಡಿ ಕ್ಲಿಯರ್ ನೆಕ್ಸ್ಟ್ ಕ್ವಶನ್ ಸಿಂಪ್ಲಿಫೈ ದ ಗಿವನ್ ಎಕ್ಸ್ಪ್ರೆಷನ್ ಅಂತ ಕೇಳಿದ್ದಾರೆ ಎಕ್ಸ್ ಪ್ಲಸ್ 2 ಇಂಟು ಎಕ್ಸ್ ಪ್ಲಸ್ 3 ಅಂತ ಕೇಳಿದ್ದಾರೆ ರೈಟ್ ಎಕ್ಸ್ ಪ್ಲಸ್ 2 ಈ ತರ ಪ್ರಶ್ನೆ ನೋಡಿ ಎಕ್ಸ್ ಇಂಟು ಎಕ್ಸ್ ಮೊದಲು ಡೈರೆಕ್ಟ್ ಆದ್ರೂ ಮಾಡಿ ಇಲ್ಲ ತೋರಿಸ್ತೀನಿ ನೋಡಿ ಮೊದಲು ಎಕ್ಸ್ ಇಂಟು ಎಕ್ಸ್ ಮಾಡಿ ಎಕ್ಸ್ ಸ್ಕ್ವೇರ್ ಆಗುತ್ತೆ ಎಕ್ಸ್ ಇಂಟು 3 ಮಾಡಿ 3x ಆಗುತ್ತೆ ಎಸ್ ನೆಕ್ಸ್ಟ್ ಎಕ್ಸ್ ಮುಗೀತು ನೆಕ್ಸ್ಟ್ 2 ಇಂಟು ಎಕ್ಸ್ ಮಾಡಿ 2x ಆಗುತ್ತೆ ಎಸ್ 2 ಇಂಟು 3 ಮಾಡಿ 6 ಆಗುತ್ತೆ ಅದರ ಎಷ್ಟಾಯಿತು ಎಕ್ಸ್ ಸ್ಕ್ವೇರ್ ಪ್ಲಸ್ 3x ಪ್ಲಸ್ 2x ಎಷ್ಟು 5x ಆಯಿತು ಎಕ್ಸ್ ಸ್ಕ್ವೇರ್ ಪ್ಲಸ್ 5x ಪ್ಲಸ್ 6 ಎಲ್ಲಿದೆ ಇಲ್ಲಿದೆ ನೋಡಿ ಕ್ಲಿಯರಾ ಬೇಸಿಕ್ ಕ್ವಶನ್ ನೆಕ್ಸ್ಟ್ ಕ್ವಶನ್ ಪೆನ್ ಚೇಂಜ್ ಮಾಡ್ತಾ ಇರ್ತೀನಿ ಓಕೆನಾ ಸೊ ಫೈಂಡ್ ದ ನಂಬರ್ ಸೆಟ್ ದಟ್ ವೆನ್ 8 is subtracted from 4 times the number the result is 6 more than thrice the number ಅಂತ ಕೇಳಿದ್ದಾರೆ ಒಂದು ಸಂಖ್ಯೆಯ 4 ಪಟ್ಟು ಮೌಲ್ಯದಿಂದ 8 ಕಡಿತ ಮಾಡಿದಾಗ ಫಲಿತಾಂಶವು ಆ ಸಂಖ್ಯೆಯ 3 ಪಟ್ಟಕ್ಕಿಂತ 6 ಹೆಚ್ಚಾಗಿರುತ್ತದೆ ಆ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ ರೈಟ್ ನೋಡಿ ಸೊ ಓಕೆ ಒಂದು ಸಂಖ್ಯೆ 4 ಪಟ್ಟು ಮೌಲ್ಯದಿಂದ 8 ಕಡಿತದೆ ಅಂದ್ರೆ ಒಂದು ಸಂಖ್ಯೆ 4 ಪಟ್ಟಿದೆ ಅದನ್ನ ಅದರಲ್ಲಿ 8 ಕಡಿತ ಮಾಡಿದ್ರೆ ಆ ಫಲಿತಾಂಶವು 3 ಪಟ್ಟಕ್ಕಿಂತ 3 ಪಟ್ಟು ಅಂದ್ರೆ ಎಕ್ಸ್ ನನ್ನ ನಂಬರ್ ಗೊತ್ತಿಲ್ಲ ನಾನು ಎಕ್ಸ್ ಅಂತ ತಗೊಳ್ತೀನಿ 3 ಪಟ್ಟಕ್ಕಿಂತ 6 ಹೆಚ್ಚಿದೆ ಅಂದ್ರೆ 6 ಜಾಸ್ತಿ ಇದೆ ರೈಟ್ ಸೊ 4x ಮೈನಸ್ 3x ಇರೋದು ಆ ಕಡೆಯಿಂದ ಈ ಕಡೆ ಬಂದ್ರೆ 3x ಇಸ್ ಈಕ್ವಲ್ ಟು ಮೈನಸ್ 8 ಇರೋದು ಆ ಕಡೆ ಹೋದ್ರೆ ಪ್ಲಸ್ 8 ಪ್ಲಸ್ 6 ಕ್ಲಿಯರ್ ಸೊ x ಇಸ್ ಈಕ್ವಲ್ ಟು 8 ಪ್ಲಸ್ 6 ಎಷ್ಟು 14 ಕ್ಲಿಯರ್ ಬೇಸಿಕ್ ಕ್ವಶನ್ ನೆಕ್ಸ್ಟ್ ಸಿಂಪ್ಲಿಫೈ ಎಕ್ಸ್ ಸ್ಕ್ವೇರ್ ಪ್ಲಸ್ 2x ಪ್ಲಸ್ ಎಕ್ಸ್ ಸ್ಕ್ವೇರ್ ಅಂತ ಇದೆ ಸೊ ಇದನ್ನ ನಾವೇನು ಮಾಡಬೇಕು ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಎಷ್ಟು 2x ಸ್ಕ್ವೇರ್ ಪ್ಲಸ್ 2x ಇಷ್ಟೇ ಬೇಸಿಕ್ ಕ್ವಶನ್ಸ್ ಇರ್ತವೆ ಅವಾಗ ಆಪ್ಷನ್ ಎ ಓಕೆನಾ ಕ್ಲಿಯರ್ ನೆಕ್ಸ್ಟ್ ಕ್ವಶನ್ ಸಿಂಪ್ಲಿಫೈ ಎಕ್ಸ್ ಪ್ಲಸ್ 5 ಇಂಟು ಎಕ್ಸ್ ಮೈನಸ್ 5 ಅಂತ ಇದೆ ಯಾವ ಥರ ಇದೆ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಅಂತ ಇದೆ ಅದರ ಫಾರ್ಮುಲಾ ಏನು ಬರ್ತದೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಎನ ವ್ಯಾಲ್ಯೂ ಎಕ್ಸ್ ಹಾಗಾದ್ರೆ ಏನು ಎಕ್ಸ್ ಸ್ಕ್ವೇರ್ ಕ್ಲಿಯರ್ ಮೈನಸ್ ಬಿನ ವ್ಯಾಲ್ಯೂ 5 ಸ್ಕ್ವೇರ್ ಎಷ್ಟು 25 ಎಕ್ಸ್ ಸ್ಕ್ವೇರ್ ಮೈನಸ್ 25 ಎಲ್ಲಿದೆ ಆಪ್ಷನ್ ಬಿ ಕ್ಲಿಯರ್ ಸೊ ಬೇಸಿಕ್ ಪ್ರಶ್ನೆಗಳು ಇವೆಲ್ಲ ಓಕೆನಾ ಅಷ್ಟು ಚಿಕ್ಕ ಪ್ರಶ್ನೆಗಳಾಯಿತು ಇಲ್ಲಿಂದ ಎಕ್ಸ್ ಪ್ಲಸ್ 1/x ಅನ್ನೋ ಒಂದು ಕ್ವಶನ್ಸ್ ಸ್ಟಾರ್ಟ್ ಆಗುತ್ತೆ ಕ್ಲಿಯರ್ ಸೊ ಎಕ್ಸ್ ಸ್ಕ್ವೇರ್ ಪ್ಲಸ್ 1/x ಸ್ಕ್ವೇರ್ ಇಸ್ ಈಕ್ವಲ್ ಟು 47 ದೆನ್ ದ ಪಾಸಿಬಲ್ ವ್ಯಾಲ್ಯೂ ಆಫ್ ಎಕ್ಸ್ ಪ್ಲಸ್ 1/x ಅಂತ ಕೊಟ್ಟಿದ್ದಾರೆ ಅದಕ್ಕೆ ನಾನು ನಿಮ್ಗೆ ಹೇಳೋದು ಮೊದಲು ಈ ಒಂದು ಶೀಟನ್ನು ನೀವು ಡೆಫಿನೆಟ್ಲಿ ಅಟ್ಲೀಸ್ಟ್ ನೋಡಬೇಕು ಇಲ್ಲಿ ನೋಡಿ ಎಕ್ಸ್ ಪ್ಲಸ್ 1/x ಕೆ ಆದರೆ ಎಕ್ಸ್ ಸ್ಕ್ವೇರ್ ಪ್ಲಸ್ 1/x ಸ್ಕ್ವೇರ್ ಏನಾಗುತ್ತೆ ಕೆ ಸ್ಕ್ವೇರ್ ಮೈನಸ್ 2 ಆಗುತ್ತೆ ಕ್ಲಿಯರ್ ಸೊ ಇಲ್ಲಿ ಪ್ರತಿಯೊಂದನ್ನು ಸಮೇತ ಆದಷ್ಟು ನಾನು ಮಾಡಿದ್ದೀನಿ ರೈಟ್ ಸೊ ಇವನು ಒಂದ್ಸಲ ನೋಡಿ ಓಕೆನಾ ಗ್ರೂಪ್ ಡಿಗೆ ಅಷ್ಟೇ ಕೇಳೋದು ಆ ಥರ ಏನಾದರೂ ಇದ್ದರೆ ನಾನು ನಿಮಗೆ ಮತ್ತೆ ಟೆಲಿಗ್ರಾಮಲ್ಲಿ ಅಪ್ಡೇಟ್ ಕೊಡ್ತೀನಿ ಓಕೆನಾ ಸೊ ಇಲ್ಲಿ ಬಂತು ಇಲ್ಲ ನಿಮ್ಗೆ ಹೇಳ್ತೀನಿ ನೋಡಿ ನಮಗೆ ಎಕ್ಸ್ ಪ್ಲಸ್ 1/x ಕೊಟ್ಟು ಎಕ್ಸ್ ಸ್ಕ್ವೇರ್ ಪ್ಲಸ್ 1/x ಸ್ಕ್ವೇರ್ ಕೇಳಿದ್ದಾರೆ ಅನ್ಕೊಳ್ಳಿ ಆಗೇನಾಗುತ್ತೆ ಕೆ ಸ್ಕ್ವೇರ್ ಮೈನಸ್ 2 ಆಗುತ್ತೆ ಕ್ಲಿಯರ್ ಒಂದು ವೇಳೆ ಎಕ್ಸ್ ಪ್ಲಸ್ 1/x ಕೊಟ್ಟು ಎಕ್ಸ್ ಟು ದಿ ಪವರ್ ಆಫ್ 4 ಪ್ಲಸ್ 1/x ಟು ದಿ ಪವರ್ ಆಫ್ 4 ಕೊಟ್ಟಿದ್ದಾರೆ ಅನ್ಕೊಳ್ಳಿ ಆಗೇನಾಗುತ್ತೆ ಕೆ ಸ್ಕ್ವೇರ್ ಮೈನಸ್ 2 ಹೋಲ್ ಸ್ಕ್ವೇರ್ ಮೈನಸ್ 2 ಆಗುತ್ತೆ ಕ್ಲಿಯರ್ ಈ ಚಿಕ್ಕ ಚಿಕ್ಕ ಪ್ರಶ್ನೆಗಳು ಗೊತ್ತಿರಬೇಕು ಆದರೆ ನೋಡಿ ಇನ್ನು ಒಂದು ವೇಳೆ ಇವ್ರು ಕೊಟ್ಟಿದ್ದಾರೆ ಇದನ್ನು ಕೊಟ್ಟಿದ್ದಾರೆ ಇವರು ಇದನ್ನೇ ಕೊಟ್ಟಿದ್ದಾರೆ ಕ್ಲಿಯರ್ ನಾವೇನು ಮಾಡಬೇಕು ಇದನ್ನು ಫೈಂಡ್ ಔಟ್ ಮಾಡಬೇಕು ಸಿಂಪಲ್ ಬೇಸಿಕ್ ಏನು ಇಲ್ಲ ತಲೆನೇ ಕೆಡಿಸ್ಕೊಳ್ಬೇಡಿ ಎಕ್ಸ್ ಸ್ಕ್ವೇರ್ ಪ್ಲಸ್ 1/x ಸ್ಕ್ವೇರ್ ಈಕ್ವಲ್ ಟು 47 ಅಂತ ಇದೆ ಒಂದು ವೇಳೆ ನಾನು ಇಲ್ಲಿ +2 ಮಾಡ್ತೀನಿ ಇಲ್ಲೂ +2 ಮಾಡ್ತೀನಿ ಕ್ಲಿಯರ್ ಸೊ ಆಗ ಎಕ್ಸ್ ಸ್ಕ್ವೇರ್ ಪ್ಲಸ್ 1/x ಸ್ಕ್ವೇರ್ +2 ಇಲ್ಲೇ ನಿಮ್ಗೆ ಪ್ರೂವ್ ಮಾಡೋಕ್ಕೆ ನಾನು ಜಸ್ಟ್ ಹೇಳ್ತಾ ಇದ್ದೀನಿ ನೋಡಿ ಎಕ್ಸ್ ಪ್ಲಸ್ 1/x ಹೋಲ್ ಸ್ಕ್ವೇರ್ ಏನಾಗುತ್ತೆ ಅಂದರೆ ನಾನು ನಿಮ್ಗೆ ತಿಳಿಸ್ತೀನಿ ದಟ್ ಈಸ್ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಅಂತಲೇ ಅನ್ಕೊಳ್ಳಿ ತೊಂದರೆ ಇಲ್ಲ
ಕ್ಲಿಯರಾ? ಸೊ ಅದೇನಾಗುತ್ತೆ ಅಂದರೆ ಎಕ್ಸ್ ಸ್ಕ್ವೇರ್ ಪ್ಲಸ್ 1/x ಸ್ಕ್ವೇರ್ ಪ್ಲಸ್ 2 ಇಂಟು ಎಕ್ಸ್ ಸ್ಕ್ವೇರ್ ಎಕ್ಸ್ ಇಂಟು 1/x ಆಗುತ್ತೆ. ಹಾಗೆ ಇದು ಕ್ಯಾನ್ಸಲ್ ಆಗುತ್ತೆ. ಹಾಗೇನಾಗುತ್ತೆ ಎಕ್ಸ್ ಸ್ಕ್ವೇರ್ ಪ್ಲಸ್ 1/x ಸ್ಕ್ವೇರ್ ಪ್ಲಸ್ 2 ಆಗುತ್ತೆ. ಕ್ಲಿಯರ್? ಪ್ಲಸ್ 2 ಆಗುತ್ತೆ. ಯಾವುದು ಈ ಎಕ್ಸ್ ಪ್ಲಸ್ 1/xನ ಹೋಲ್ ಸ್ಕ್ವೇರ್ನ ವ್ಯಾಲ್ಯೂ. ಕ್ಲಿಯರ್? ಇಲ್ಲೂ ನಾವು ಗಮನಿಸಿದ್ರೆ ಈಗ ಏನಾಯ್ತು, ಇದು 47 ಪ್ಲಸ್ 2 ಎಕ್ಸ್ ಸ್ಕ್ವೇರ್ ಪ್ಲಸ್ 1/x ಸ್ಕ್ವೇರ್ನ ವ್ಯಾಲ್ಯೂ ಬಂತು. ಕ್ಲಿಯರ್? ಬಂತು ಅಂದರೆ ಹಾಗಾದರೆ ನಮ್ಗೇನು ಬೇಕು ಈಗ, ಒಂದು ವೇಳೆ ನೋಡಿ ಎಕ್ಸ್ ಪ್ಲಸ್ 1/x ಸ್ಕ್ವೇರ್ ಬೇಡ ನಮಗೆ ಅಂದರೆ ರೂಟ್ ತಗೊತೀನಿ ನಾನು. ಅವಾಗ ಏನಾಗುತ್ತೆ ಎಕ್ಸ್ ಸ್ಕ್ವೇರ್ ಪ್ಲಸ್ 1/x ಸ್ಕ್ವೇರ್ ಪ್ಲಸ್ 2 ಬರುತ್ತೆ. ಇಲ್ಲೂ ಸಮೇತ ಸೇಮ್. ಕ್ಲಿಯರ್? ಸೊ ಹಾಗಾದರೆ ಎಕ್ಸ್ ಸ್ಕ್ವೇರ್ ಪ್ಲಸ್ 1/x ಸ್ಕ್ವೇರ್ ಟು 47 ಪ್ಲಸ್ 2 ಇಲ್ಲಿ 2 ಮಾಡಿದ್ರೆ ಇದೇನಾಯಿತು ಎಕ್ಸ್ ಪ್ಲಸ್ 1/xನ ಹೋಲ್ ಸ್ಕ್ವೇರ್ ಫಾರ್ಮುಲಾ ಬಂತು. ಇದೆಷ್ಟಾಯಿತು 49. ನಮಗೆ ಹೋಲ್ ಸ್ಕ್ವೇರ್ ಬೇಡ, ರೂಟ್ ಬೇಕು ಅಂದ್ಕೊಳ್ಳಿ. ಆಗ ಎಷ್ಟಾಯಿತು 7. ಅದರ ಆನ್ಸರ್ ಏನು 7. ಓಕೆನಾ? ಇಷ್ಟೆಲ್ಲ ಬೇಕಾಗಿಲ್ಲ. ಓಕೆನಾ? ನಿಮಗೆ ಕಾನ್ಸೆಪ್ಟ್ ಗೊತ್ತಾಗಬೇಕು ಅಂತ ನಾನು ನಿಮ್ಗೆ ಹೇಳಿದ್ದೀನಿ. ಇಷ್ಟೆಲ್ಲ ಬೇಕಾಗಿಲ್ಲ, ಸಿಂಪಲ್ ಆಗಿ ಹೇಳ್ತೀನಿ ನೋಡಿ. ಫಸ್ಟ್ ನೋಡಿ, ಈ ಥರ ಪ್ರಶ್ನೆ ಕೊಟ್ಟರೆ ಜಸ್ಟ್ ಏನಿಲ್ಲ, ಇಲ್ಲಿ ಪ್ಲಸ್ 2 ಮಾಡಿ. ಕ್ಲಿಯರ್? ಪ್ಲಸ್ 2 ಮಾಡಿ ರೂಟ್ ಮಾಡಿಬಿಡೋದು ಅಷ್ಟೇ. ಅವಾಗ ಏನಾಗುತ್ತೆ 7 ಸಿಕ್ಬಿಡುತ್ತೆ. ಅಂದರೆ ಎಕ್ಸ್ ಪ್ಲಸ್ 1/x ಸಿಗುತ್ತೆ. ಕ್ಲಿಯರ್? ಒಂದು ವೇಳೆ ಈ ಥರ ಕೊಟ್ಟು ಅವ್ರು ಎಕ್ಸ್ ಮೈನಸ್ 1/x ಕೇಳಿದ್ದಾರೆ ಅಂದ್ಕೊಳ್ಳಿ. ಕ್ಲಿಯರ್? -2 ಮಾಡಿ ಅಷ್ಟೇ. -2 ಮಾಡಿದ್ರೆ ಎಕ್ಸ್ ಮೈನಸ್ 1/x ಸಿಗುತ್ತೆ. ಪ್ಲಸ್ 2 ಮಾಡಿದ್ರೆ ಎಕ್ಸ್ ಪ್ಲಸ್ 1/x ಸಿಗುತ್ತೆ. ಯಾವಾಗ ಎಕ್ಸ್ ಸ್ಕ್ವೇರ್ ಪ್ಲಸ್ 1/x ಸ್ಕ್ವೇರ್ ಕೊಟ್ಟರೆ. ಬೇಸಿಕ್ ಕ್ವಶನ್. ಓಕೆನಾ? ನೆಕ್ಸ್ಟ್ ನೋಡಿ, ಸಿಂಪ್ಲಿಫೈ ಎಕ್ಸ್ ಪ್ಲಸ್ 7 ಹೋಲ್ ಸ್ಕ್ವೇರ್ ಅಂತಿದೆ. ಹಾಗಾದ್ರೆ ಇದೇನು ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ನ ಫೈಂಡ್ ಔಟ್ ಮಾಡಬೇಕು ಅಂತ. ಕ್ಲಿಯರ್? ಹಾಗಾದರೆ ಎ ಸ್ಕ್ವೇರ್ ಪ್ಲಸ್ 2ab ಬರೆಯೋಣ, ನಿಮ್ಗೆ ಅರ್ಥ ಆಗುತ್ತೆ. ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab ಆರ್ ಎ ಸ್ಕ್ವೇರ್ ಪ್ಲಸ್ 2ab ಪ್ಲಸ್ ಬಿ ಸ್ಕ್ವೇರ್ ಯಾವುದಾದ್ರೂ ಮಾಡ್ಬಿಟ್ಟು. ಎನ ವ್ಯಾಲ್ಯೂ ಎಕ್ಸು, ಬಿನ ವ್ಯಾಲ್ಯೂ 7 ಮಾಡೋಣ ತಗೊಳ್ಳಿ. ಸೊ ಎ ಸ್ಕ್ವೇರ್ ಅಂದರೆ ಎಕ್ಸ್ ಸ್ಕ್ವೇರ್, ಬಿ ಸ್ಕ್ವೇರ್ ಅಂದರೆ 49 ಪ್ಲಸ್ 2 ಇಂಟು ಎನ ವ್ಯಾಲ್ಯೂ ಎಕ್ಸ್, ಬಿನ ವ್ಯಾಲ್ಯೂ 7. ಹಾಗಾದ್ರೆ ಏನಾಯಿತು ಎಕ್ಸ್ ಸ್ಕ್ವೇರ್ ಪ್ಲಸ್ 49 ಪ್ಲಸ್ 14x ಆಯಿತು. ಎಲ್ಲಿದೆ? ಕ್ಲಿಯರಾ? ಓಕೆನಾ? ನೆಕ್ಸ್ಟ್ ಕ್ವಶನ್, ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ ಟು 3, ಎಕ್ಸ್ ವೈ ಇಸ್ ಈಕ್ವಲ್ ಟು 18, ದೆನ್ ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಅಂತ ಕೇಳಿದ್ದಾರೆ. ರೈಟ್ ಮಾಡೋಣ ತಗೊಳ್ಳಿ. ನಮಗೆ ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಫಾರ್ಮುಲಾ ಗೊತ್ತು. ಏನು? ಎಕ್ಸ್ ಪ್ಲಸ್ ವೈ ಇಂಟು ಎಕ್ಸ್ ಮೈನಸ್ ವೈ. ಅದೇ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಇಸ್ಕೊಟ್ಟು ಎ ಪ್ಲಸ್ ಇಂಟು ಎ ಮೈನಸ್. ಇಲ್ಲಿ ಕೊಟ್ಟಿದ್ದಾರೆ ಅವರು ಈ ವ್ಯಾಲ್ಯೂ, ಅವ್ರು ಕೇಳಿದರೆ ಈ ವ್ಯಾಲ್ಯೂ, ಬಟ್ ನಮ್ಗೆ ಬೇಕು ಈ ವ್ಯಾಲ್ಯೂ. ಕ್ಲಿಯರ್? ಸೊ ಆ ವ್ಯಾಲ್ಯೂ ಬೇಕಂದ್ರೆ ಡೈರೆಕ್ಟ್ ಫಾರ್ಮುಲಾ ಇದೆ ನೋಡಿ, ಎಕ್ಸ್ ಪ್ಲಸ್ ವೈ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಎಕ್ಸ್ ಮೈನಸ್ ವೈ ಸ್ಕ್ವೇರ್ ಪ್ಲಸ್ 4ab ಇನ್ 4x. ಇದನ್ನು ಸಮೇತ ಬರ್ಕೊಳ್ಳಿ ಡೈರೆಕ್ಟ್ ಆಗಬೇಕು ಅಂದರೆ. ಇಲ್ಲ ಕಾಮನ್ ಆಗಿ ಮಾಡಬೇಕು ಅಂದ್ರೆ ಅದನ್ನು ತೊಳಸಿ ತಲೆನೇ ಕೆಡಿಸ್ಕೋಬೋದು. ಎಕ್ಸ್ ಪ್ಲಸ್ ವೈದು ನನಗೆ ಗೊತ್ತಿಲ್ಲ, ಎಕ್ಸ್ ಮೈನಸ್ ವೈ ಸ್ಕ್ವೇರ್ ಗೊತ್ತು. 3 ಸ್ಕ್ವೇರ್ ಎಷ್ಟು 9 ಪ್ಲಸ್ 4 ಇಂಟು ಎಕ್ಸ್ ವೈ ಎಷ್ಟು 18. ಕ್ಲಿಯರ್? ಸೊ 18 4 ಎಷ್ಟಪ್ಪ 22 ಪ್ಲಸ್ 9 81 ಆಯಿತು. ಸೊ ಎಕ್ಸ್ ಪ್ಲಸ್ ವೈ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು 81. ನಮ್ಗೆ ಏನು ಬೇಕು? ಎಕ್ಸ್ ಪ್ಲಸ್ ವೈ ಬೇಕು. ಸೊ ಹಾಗಾದರೆ ಏನಾಗುತ್ತೆ ರೂಟ್ 81 ಆಗುತ್ತೆ. ಸ್ಕ್ವೇರ್ ಅದು ಆ ಕಡೆ ಹೋದರೆ ರೂಟ್ 81. ಸೊ ಎಷ್ಟು 9 ಆಯಿತು. ಎಕ್ಸ್ ಪ್ಲಸ್ ವೈ ವ್ಯಾಲ್ಯೂ 9 ಆಯಿತು. ಸೊ 9 ಇಂಟು 3 ಎಷ್ಟು 27. ಹಾಗಾದರೆ ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ನ ವ್ಯಾಲ್ಯೂ ಎಷ್ಟು 27. ಇದರಲ್ಲಿ ನಾವು ಕಾಮನ್ ಆಗಿ ಮಾಡಬೇಕಿತ್ತು ಸರ್ ಅಂದರೆ ಹಿಂಗೆ ಮಾಡ್ಬೋದು. ನೋಡಿ ಎಕ್ಸ್ ಹಿಂಗೆ ಮಾಡ್ಬೋದು ನೋಡಿ. ಎಕ್ಸ್ ಮೈನಸ್ ವೈ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಮೈನಸ್ 2xy. ಕ್ಲಿಯರ್? ಇಲ್ಲಿ ಕೊಟ್ಟಿದ್ದಾರೆ ದಟ್ ಈಸ್ 9 ಆಗುತ್ತೆ ಪ್ಲಸ್
ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ನ ವ್ಯಾಲ್ಯೂ ಗೊತ್ತಿಲ್ಲ, ಮೈನಸ್ 2 ಇಂಟು ಎಕ್ಸ್ ವೈ, 2 ಇಂಟು 18 ಎಷ್ಟು 36 ಆಯಿತು. ಕ್ಲಿಯರ್. ಇಲ್ಲಿಂದ ಬಂತು ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ನ ವ್ಯಾಲ್ಯೂ 45 ಬಂತು. ಕ್ಲಿಯರ್. ಮೈನಸ್ 36 ಆ ಕಡೆ ಹೋದರೆ ಪ್ಲಸ್ ಹೋಗುತ್ತೆ, ಸೊ 45 ಬಂತು. ಕ್ಲಿಯರ್. 45 ಬಂತು ಅಂದರೆ ನಾವು ಫಾರ್ಮುಲಾ ಹಾಕಿದ್ರೆ ಎಕ್ಸ್ ಪ್ಲಸ್ ವೈದು ಹೋಲ್ ಸ್ಕ್ವೇರ್ದು ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ 45 ಪ್ಲಸ್ 2xy, 2 ಇಂಟು 18 ದಟ್ ಇಸ್ 36. ಇಲ್ಲಿಂದ ಎಷ್ಟು ಬಂತು, ಎಕ್ಸ್ ಪ್ಲಸ್ ವೈ ಹೋಲ್ ಸ್ಕ್ವೇರ್ ಇಸ್ ಇಕ್ವಲ್ ಟು 81 ಆಯಿತು. ರೂಟ್ 81ನ ವ್ಯಾಲ್ಯೂ ಎಷ್ಟು 9. ಹಿಂಗೂ ಬೇಕಂದ್ರೂ ಮಾಡ್ಬೋದು, ಇಲ್ಲ ಡೈರೆಕ್ಟಾಗಿ ನೋಡಿ, ಇದು ಡೈರೆಕ್ಟಾಗಿ ಚೆನ್ನಾಗಿ ಬರುತ್ತೆ, ಇದೆಲ್ಲ ಏನು ಕಷ್ಟ ಆಗುತ್ತೆ. ಕ್ಲಿಯರ್. ನೆಕ್ಸ್ಟು, ಎ ಸ್ಟೂಡೆಂಟ್ ಥಿಂಕ್ಸ್ 2 ಡಿಜಿಟ್ ನಂಬರ್, the digits add up to 15 and the greater digit is 3 more than the smaller one. What is the product of the 2 digits ಅಂತ ಕೇಳಿ. ಓಕೆ, ಒಬ್ಬ ವಿದ್ಯಾರ್ಥಿ 2 ಅಂಕಿಯ ಸಂಖ್ಯೆಯನ್ನು ಯೋಜಿಸಿದ್ದಾನೆ. ಅದರ ಅಂಕಿಗಳ ಮೊತ್ತ 15 ಆಗಿದೆ ಮತ್ತು ದೊಡ್ಡ ಅಂಕಿಯು ಚಿಕ್ಕ ಅಂಕಿಗಿಂತ 3 ಹೆಚ್ಚಿದೆ. ಆ 2 ಅಂಕಿಯ ಗುಣಲಬ್ಧ ಎಷ್ಟು ಅಂತ. ಓಕೆ, ನನ್ನ ಹತ್ರ ಒಂದು 2 ಡಿಜಿಟ್ ನಂಬರ್ ಇದೆ, ಇನ್ನೊಂದು ನಂಬರ್ ಇದೆ ಅದೇನು 3 ಸಂಖ್ಯೆ ಹೆಚ್ಚಿದೆ. ಆವಾಗ ಒಂದು ರಿಸಲ್ಟ್ ಏನು ಬರುತ್ತೆ ಕೊಟ್ಟಿದ್ದಾರೆ 15. ಹಾಗಾದರೆ ಫೈಂಡ್ ಔಟ್ ಮಾಡಬೇಕು. 2x ಪ್ಲಸ್ 3 ಇಸ್ ಈಕ್ವಲ್ ಟು 10. ಸೊ 2x ಇಸ್ ಈಕ್ವಲ್ ಟು 12. ಸೊ x ಇಸ್ ಈಕ್ವಲ್ ಟು 6. ಎಕ್ಸ್ನ ವ್ಯಾಲ್ಯೂ 6 ಆದರೆ ಇನ್ನೊಂದು ವ್ಯಾಲ್ಯೂ ಎಕ್ಸ್ ಪ್ಲಸ್ 3 ವ್ಯಾಲ್ಯೂ 6 ಪ್ಲಸ್ 3 9 ಆಗುತ್ತೆ. ಸೊ 6 ಇಂಟು 9 ಎಷ್ಟು 54. ಬೇಸಿಕ್ ಕ್ವಶನ್ ಇದೆ. ನೆಕ್ಸ್ಟ್ ಕ್ವಶನ್, ಸಮ್ ಆಫ್ 2 ನಂಬರ್ಸ್ ಇಸ್ 74. ಓಕೆ, ಸಮ್ ಅಂದ್ರೇನು ಎ ಪ್ಲಸ್ ಬಿ ನ ವ್ಯಾಲ್ಯೂ ಎಷ್ಟು 74 ಅಂತೆ, ಡಿಫ್ರೆನ್ಸ್ ಎಷ್ಟು 12 ಅಂತೆ. ಆದರೆ ನಾವೇನು ಫೈಂಡ್ ಔಟ್ ಮಾಡಬೇಕು, ಪ್ರಾಡಕ್ಟ್ನ ಫೈಂಡ್ ಔಟ್ ಮಾಡಿ. ಕ್ಲಿಯರ್. ಬೇಸಿಕ್ ಕ್ವಶನ್. ಏನಾಯಿತು, 2a ಇಸ್ ಈಕ್ವಲ್ ಟು 86 ಆಯಿತು, ಎ ಇಸ್ ಈಕ್ವಲ್ ಟು 43 ಆಯಿತು. ಕ್ಲಿಯರ್. ಸೊ ಎ ಇಸ್ ಈಕ್ವಲ್ ಟು 43 ಆಯಿತು. ಸೊ ಬಿನ ವ್ಯಾಲ್ಯೂ ಬೇಕು. ಸೊ 43ಕ್ಕೆ ಎಷ್ಟು ಆ್ಯಡ್ ಮಾಡಿದ್ರೆ ಅದು 74 ಆಗುತ್ತೆ, 31ಅನ್ನು ಆ್ಯಡ್ ಮಾಡಿದ್ರೆ ಅದು 74 ಆಗುತ್ತೆ ಅಲ್ವಾ. ಸೊ ಹಾಗಾದರೆ ಎನ ವ್ಯಾಲ್ಯೂ 43 ಬಂತು, ಬಿನ ವ್ಯಾಲ್ಯೂ 31 ಬಂತು. ನಾವು ಏನು ಫೈಂಡ್ ಔಟ್ ಮಾಡಬೇಕು, ಇದರ ಒಂದು ಪ್ರಾಡಕ್ಟ್. ಕ್ಲಿಯರ್ ಮಾಡಂತೇಳಿ. 3 1 3 ಆಯಿತು, 4 ಆಯಿತು, 13 ಆಯಿತು, 1 ಕ್ಯಾರಿ, 4 3 12 ಪ್ಲಸ್ 3, 12 ಪ್ಲಸ್ 1 13. ಸೊ ಆನ್ಸರ್ ಏನು 1333. ಕ್ಲಿಯರಾ. ನೆಕ್ಸ್ಟ್ ಕ್ವಶನ್, ಎಕ್ಸ್ ಪ್ಲಸ್ 1 ಬೈ ಎಕ್ಸ್ ಇಸ್ ಈಕ್ವಲ್ ಟು 17, ದೆನ್ ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಬೈ ಎಕ್ಸ್ ಸ್ಕ್ವೇರ್. ಓಕೆನಾ. ಸೊ ಏನು ಮಾಡಬೇಕು, ಡೈರೆಕ್ಟ್ ಎನ್ ಸ್ಕ್ವೇರ್ ಮೈನಸ್ 2, 17 ಸ್ಕ್ವೇರ್ ಮೈನಸ್ 2 ಆಗುತ್ತೆ 287 ಆಗುತ್ತೆ. ಕ್ಲಿಯರ್. ನೋಡಿ, ಫಸ್ಟಲ್ಲೇ ನಾವು ನಿಮಗೆ ಚಾರ್ಟ್ ಕೊಟ್ಬಿಟ್ಟಿದ್ದೆ. ಎಕ್ಸ್ ಪ್ಲಸ್ 1 ಬೈ ಎಕ್ಸ್ ಕೊಟ್ಟು ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಬೈ ಎಕ್ಸ್ ಸ್ಕ್ವೇರ್ ಕೇಳಿದ್ರೆ ಕೆ ಸ್ಕ್ವೇರ್ ಮೈನಸ್ 2, ಅದನ್ನು ನಾವು ಮಾಡಿರೋದು ರೈಟ್. ನೆಕ್ಸ್ಟು, ಈ ಕೇಳಿದರೆ ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಬೈ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು 23. ಸೊ ಎಕ್ಸ್ ಮೈನಸ್ 1 ಬೈ ಎಕ್ಸ್ ಬೇಕು ಅಂತ ನಾವು ಆಗ ಹೇಳಿದ್ವಿ. ಕ್ವಶನ್, ಎಕ್ಸ್ ಮೈನಸ್ 1 ಬೈ ಎಕ್ಸ್ ಬೇಕಂದ್ರೆ ಮೈನಸ್ 2, ಎಕ್ಸ್ ಪ್ಲಸ್ 1 ಬೈ ಎಕ್ಸ್ ಬೇಕಂದ್ರೆ ಪ್ಲಸ್ 2 ಅಂತ ಹೇಳಿದ್ವಿ. ಕ್ಲಿಯರ್. ಇಲ್ಲಿ ಕಾನ್ಸೆಪ್ಟನ್ನು ನಾವು ಯೂಸ್ ಮಾಡೋಣ. ಓಕೆನಾ. ಸೊ ಹಾಗಾದರೆ ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಬೈ ಎಕ್ಸ್ ಸ್ಕ್ವೇರ್. ಕ್ಲಿಯರ್. ಮೈನಸ್ ಮಾಡಿದ್ರೆ ನಮ್ಗೆ ಏನು ಬರಬೇಕು, ಇದು ಬರಬೇಕು. ಹಾಗಾದ್ರೆ ಮೈನಸ್ ಮಾಡಿದ್ರೆ ಎಷ್ಟು ಬರುತ್ತೆ 121 ಬರುತ್ತೆ. ಕ್ಲಿಯರ್. ಎಷ್ಟು ಬರುತ್ತೆ 121. ಹಾಗಾದರೆ ಇದೇನಾಯ್ತಾಗ ಎಕ್ಸ್ ಮೈನಸ್ 1 ಬೈ ಎಕ್ಸ್ ಹೋಲ್ ಸ್ಕ್ವೇರ್ ಆಯಿತು. ಕ್ಲಿಯರ್. ಏನು ಬೇಕು, ಎಕ್ಸ್ ಮೈನಸ್ 1 ಬೈ ಎಕ್ಸ್. ರೂಟ್ 121ನ ವ್ಯಾಲ್ಯೂ ಏನು 7. ಕ್ಲಿಯರ್. ಬೇಸಿಕ್ ಕ್ವಶನ್ನ ಇಲ್ಲಿ ನೋಡಿ ಏನಾಗುತ್ತೆ ಅಂದರೆ ಬೈ ಎಕ್ಸ್ ಸ್ಕ್ವೇರ್ ಪ್ಲಸ್ 2, ಇದು ಎಕ್ಸ್ ಪ್ಲಸ್ 1 ಬೈ ಎಕ್ಸ್ ಹೋಲ್ ಸ್ಕ್ವೇರ್ ಫಾರ್ಮುಲಾ. ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಬೈ ಎಕ್ಸ್ ಸ್ಕ್ವೇರ್ ಮೈನಸ್ 2, ಇದು ಎಕ್ಸ್ ಮೈನಸ್ 1 ಬೈ ಎಕ್ಸ್ ಹೋಲ್ ಸ್ಕ್ವೇರ್ ಫಾರ್ಮುಲಾ. ಇಷ್ಟೇ ಬೇಸಿಕ್ ಕ್ವಶನ್. ಎಕ್ಸ್ ಪ್ಲಸ್ 1 ಬೈ ಎಕ್ಸ್ ಬೇಕಂದ್ರೆ ಪ್ಲಸ್ 2 ಮಾಡಿ ರೂಟ್ ಹಾಕೋದು, ಎಕ್ಸ್ ಮೈನಸ್ 1 ಬೈ ಎಕ್ಸ್ ಬೇಕಂದ್ರೆ ಮೈನಸ್ 2 ಮಾಡಿ ರೂಟ್ ಹಾಕೋದು. ಇಷ್ಟು ಕ್ಲಿಯರ್ ಇದೆಯಾ. ನೆಕ್ಸ್ಟ್ ಕ್ವಶನ್, ದ ಸಮ್ ಆಫ್ 2 ನಂಬರ್ಸ್ ಈಸ್ 86 ಅಂದರೆ ಎ ಪ್ಲಸ್ ಬಿ ಎಷ್ಟು 86, ಡಿಫ್ರೆನ್ಸ್ ಎಷ್ಟು 12. ಕ್ಲಿಯರ್. ಸೊ ಏನಾಯಿತು 2a ಇದು ಹೋಯಿತು 98 ಆಯಿತು ರೈಟ್. ಸೊ ಎ ಇಸ್ ಈಕ್ವಲ್ ಟು 49 ಆಯಿತು. ಇದು 49 ಆದರೆ ಇದೇನು ಎಷ್ಟಾಗುತ್ತೆ 37 ಆಗುತ್ತೆ. ಕ್ಲಿಯರ್. ಸೊ ಟ್ರಿಪಲ್ನ ಮಾಡಿ.
9 7 is 63, 6 carry, 28 plus 27, 55 plus 6, 61, 6, 4 3 12 plus 6, 8, 1813. Clear? Basic question. Next ನೋಡಿ, expand 3m minus 5n whole square ಅಂದ್ರೆ a minus b whole square ಅಂತ ಅರ್ಥ. ಕ್ಲಿಯರ್? a minus b whole square ಫಾರ್ಮುಲಾ ಏನು? a square b square minus 2ab or a square minus 2ab plus b square ಎರಡೂ ಒಂದೇ. ಓಕೆನಾ? ಸೊ ಹೆಂಗಾದ್ರೂ ಬರ್ಕೊಳ್ಳಿ, ತೊಂದರೆ ಇಲ್ಲ. a square minus 2ab plus b square ಆದರೂ ಬರ್ಕೊಳ್ಳಿ. ಸೊ ಏನ ವ್ಯಾಲ್ಯೂ ಏನು? 3m. 3m ಸ್ಕ್ವೇರ್ ಆದರೆ ಎಷ್ಟಾಗುತ್ತೆ? 9m ಸ್ಕ್ವೇರ್ ಆಗುತ್ತೆ. 9m ಬರ್ಬೇಕು ಸ್ಟಾರ್ಟಿಂಗ್, ಇದಾಗಲ್ಲ. ಓಕೆ, ನೆಕ್ಸ್ಟ್ 2ab ಮೀನ್ಸ್ minus 2 into 9. 2 into a ವ್ಯಾಲ್ಯೂ 3, b ವ್ಯಾಲ್ಯೂ 5. 2 into 3 6, 6 into 5 30 ಆಯಿತು. 30mn ಮೈನಸ್ 30mn. ಇದು ಪ್ಲಸ್ ಇದೆ, 15 ಇದೆ. ಮಾಡೋ ಅವಶ್ಯಕತೆ ಇಲ್ಲ. ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ಅದರಲ್ಲಿ ಬಿ ಸ್ಕ್ವೇರ್ ಬೇಕಾ? ಬಿ ಅಂದ್ರೇನು? 5n. 5n ಸ್ಕ್ವೇರ್ ಎಷ್ಟಾಯಿತು? 20. ಕ್ಲಿಯರ್? ನೆಕ್ಸ್ಟ್ ನೋಡಿ, ಎಕ್ಸ್ ಸ್ಕ್ವೇರ್ ಪ್ಲಸ್ 1/x ಸ್ಕ್ವೇರ್ ಇಸ್ ಈಕ್ವಲ್ ಟು 79. ಎಕ್ಸ್ ಪ್ಲಸ್ 1/x ಕೇಳಿದ್ದಾರೆ. ನಾನು ಏನು ಹೇಳಿದೆ? ಎಕ್ಸ್ ಪ್ಲಸ್ 1/x ಬೇಕಂದ್ರೆ ಜಸ್ಟ್ ಪ್ಲಸ್ 2 ಮಾಡಿ ರೂಟ್ ಹಾಕೋದಷ್ಟೇ. ಪ್ಲಸ್ 2 ಮಾಡಿದ್ರೆ ಎಷ್ಟು? 81. ರೂಟ್ 81 ವ್ಯಾಲ್ಯೂ ಎಷ್ಟು? 9. ಬೇಸಿಕ್ ಕ್ವಶನ್. ಕ್ಲಿಯರ್? ನೆಕ್ಸ್ಟು ಎಕ್ಸ್ ಮೈನಸ್ 2 ಹೋಲ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಅಂತ ಕೇಳಿದರೆ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್. ಎನ ವ್ಯಾಲ್ಯೂ ಎಕ್ಸು, ಬಿನ ವ್ಯಾಲ್ಯೂ 2. ಕ್ಲಿಯರ್? ಸೊ ಏನಾಗುತ್ತೆ? ಎ ಸ್ಕ್ವೇರ್ ಮೈನಸ್ 2ab ಪ್ಲಸ್ ಬಿ ಸ್ಕ್ವೇರ್. ಸೊ ಎಕ್ಸ್ ಸ್ಕ್ವೇರ್ ಆಯಿತು, ಮೈನಸ್ 2x ಇಂಟು 2 ದಟ್ ಈಸ್ ಮೈನಸ್ 4x ಪ್ಲಸ್ 4. ಎಕ್ಸ್ ಸ್ಕ್ವೇರ್ ಮೈನಸ್ 4x ಪ್ಲಸ್ 4 ಇಲ್ಲಿದೆ ನೋಡಿ. ಕ್ಲಿಯರ್? ನೆಕ್ಸ್ಟ್ ಎ ಪ್ಲಸ್ 1/a ಇಸ್ ಈಕ್ವಲ್ ಟು 6. ಎ ಸ್ಕ್ವೇರ್ ಪ್ಲಸ್ 1/a ಸ್ಕ್ವೇರ್ ಏನು? ಎನ್ ಸ್ಕ್ವೇರ್ ಮೈನಸ್ 2 ಮಾಡಿದೆ. 6 ಸ್ಕ್ವೇರ್ ಮೈನಸ್ 2 34. ದ ಪ್ರಾಡಕ್ಟ್ ಆಫ್ ಟೂ ನಂಬರ್ಸ್ ಈಸ್ 96. ಪ್ರಾಡಕ್ಟ್ ಅಂದ್ರೆ ಏನು? ಎ ಇಂಟು ಬಿ ಇಸ್ ಈಕ್ವಲ್ ಟು ಏನು? 96. ಸಮ್ ಅಂತ ಕೇಳಿದ್ದಾರೆ. ದೇರ್ ಸಮ್ ಈಸ್ 20. ಫೈಂಡ್ ದ ವ್ಯಾಲ್ಯೂ ಆಫ್ ಸ್ಕ್ವೇರ್ ಆಫ್ ದೇರ್ ಡಿಫರೆನ್ಸ್ ಅಂತ ಕೇಳಿದ್ದಾರೆ. ಸೊ ಗುಣಲಬ್ಧ ಕೊಟ್ಟಿದ್ದಾರೆ 96, ಅದರ ಅಡಿಷನ್ ಸಮ್ ಕೊಟ್ಟಿದ್ದಾರೆ 20. ಹಾಗಾದ್ರೆ ಏನು ಕೇಳಬೇಕು? ಸ್ಕ್ವೇರ್ನ ಡಿಫ್ರೆನ್ಸ್ ಫೈಂಡ್ ಔಟ್ ಮಾಡಿ ಅಂತೇಳಿ. ರೈಟ್? ಅಂದರೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂತ ಅರ್ಥ. ಇಲ್ಲಿ ನೋಡಿ, 2 ಟೈಪಲ್ಲಿ ಮಾಡ್ಬೋದು. ಒಂದು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಮೈನಸ್ ಬಿ ಇಂಟು ಎ ಪ್ಲಸ್ ಬಿ. ಹಿಂಗೆ ಮಾಡ್ಬೋದು, ಇಲ್ಲ ವ್ಯಾಲ್ಯೂ ಪುಟ್ಟಿಂಗ್ ಮಾಡ್ಬೋದು. ಸೊ ಇಲ್ಲಿ 12, ಇಲ್ಲಿ 8, ಇಲ್ಲಿ 12. ಸೊ ಗುಣಲಬ್ಧ ಮಾಡಿದ್ರೆ 96 ಬರಬೇಕು, ಅಡಿಷನ್ ಮಾಡಿದ್ರೆ 20 ಬರಬೇಕು. ಆ ಥರ ಇರೋದು ಅದು 12 ಇಂಟು 8. ಕ್ಲಿಯರ್? ಸೊ ಹಾಗಾದರೆ ಇದರ ಸ್ಕ್ವೇರ್ನ ಡಿಫ್ರೆನ್ಸ್ ಎಷ್ಟು ಅಂತ ಕೇಳಿದರೆ 12 ಸ್ಕ್ವೇರ್ 144, 8 ಸ್ಕ್ವೇರ್ 64. 144 ಇಲ್ಲಿ 64. ಸರಿ ಇದ್ರ ಡಿಫ್ರೆನ್ಸಾ? 12 ಮೈನಸ್ 8 ಎಷ್ಟು? 4. 4 ಸ್ಕ್ವೇರ್ ಎಷ್ಟು? 60. ನೆಕ್ಸ್ಟು ಎ ಮಿಷನ್ ಪ್ರೊಡ್ಯೂಸ್ 2 ಟೈಪ್ ಆಫ್ ವಿಡ್ಜಸ್. ಒಂದು ಮಿಷನ್ ಇದೆ, ಅದು 2 ಟೈಪ್ ಆಫ್ ವಿಡ್ಜಸ್ನ ಪ್ರೊಡ್ಯೂಸ್ ಮಾಡುತ್ತಂತೆ. ದ ನಂಬರ್ ಆಫ್ ವಿಡ್ಜಸ್ ಪ್ರೊಡ್ಯೂಸ್ಡ್ ಪರ್ ಡೇ ಆಫ್ ಟೈಪ್ ಎ ಈಸ್ ಎ. ಸೊ ಟೈಪ್ ಎದೇನು? ಎ ಅಂತೆ, ಟೈಪ್ ಬಿದು ಬಿ ಅಂತೆ. ಹಾಗಾದರೆ ಎ ಪ್ಲಸ್ ಬಿ ನ ವ್ಯಾಲ್ಯೂ 50 ಆದರೆ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ನ ವ್ಯಾಲ್ಯೂ 1300 ಆದರೆ ಅವ್ರು ಏನು ಕೇಳ್ತಿದ್ದಾರೆ? ಫೈಂಡ್ ದ ಪ್ರಾಡಕ್ಟ್. ಪ್ರಾಡಕ್ಟ್ ಅಂದ್ರೇನು? ಗುಣಲಬ್ಧ. ಕ್ಲಿಯರ್? ಫಾರ್ಮುಲಾಗೆ ಹೋಗೋಣ ತಗೊಳ್ಳಿ. ನಿಮಗೆ ನೋಡಿ ವ್ಯಾಲ್ಯೂ ಪುಟ್ಟಿಂಗ್ ಬಂದಿಲ್ಲ ಅಂದರೆ ಫಾರ್ಮುಲಾಗೆ ಹೋಗ್ಬೇಡಿ. ಓಕೆನಾ? ಸೊ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2 ಕೊಟ್ಟಿದ್ದಾರೆ. ಈ ವ್ಯಾಲ್ಯೂ 1300. ಎ ಪ್ಲಸ್ ಬಿ ವ್ಯಾಲ್ಯೂ ಕೊಟ್ಟಿದ್ದಾರೆ 50. 50 ಸ್ಕ್ವೇರ್ ಪ್ಲಸ್ 2ab ಗೊತ್ತಿಲ್ಲ, ನಾವು ಏನು ಫೈಂಡ್ ಔಟ್ ಮಾಡಬೇಕು? ಎ ಬಿ ಫೈಂಡ್ ಔಟ್ ಮಾಡಬೇಕು. ಕ್ಲಿಯರ್? ಇದು ಈ ಕಡೆ ಹೋದರೆ 2500 1300 ಹೋದ್ರೆ ಎಷ್ಟು? 1200 ಈಕ್ವಲ್ ಟು 2ab. ಎ ಬಿ ವ್ಯಾಲ್ಯೂ ಬೇಕು. 2 1 2 600. ಸರ್, ಸೊ ಸೊಲ್ಯೂಷನ್ ಏನು? 600. ಕ್ಲಿಯರ್? ಸೇಮ್ ಟೈಪ್ ಆಫ್ ಕ್ವಶನ್ಸ್.
ಎಕ್ಸ್ ಪ್ಲಸ್ 1/x is equal to 13, then the value of x square plus 1/x4 ಏನು n square minus 2, 169 minus 2 that is equal to 167. Here 13 square 160. Clear ಇದೆಯಾ ಬೇಸಿಕ್ ಕ್ವಶನ್. ನೆಕ್ಸ್ಟ್ ಕ್ವಶನ್, ಇಫ್ a minus b is equal to 9, a minus b is equal to 9 ಅಂತ, ಎ ಬಿ ವ್ಯಾಲ್ಯೂ 20 ಅಂತ, ನಾವೇನು ಫೈಂಡ್ ಔಟ್ ಮಾಡಬೇಕು, a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮಾಡೋಣ ತಗೊಳ್ಳಿ. ಫಾರ್ಮುಲಾ ಹಾಕಿ, a ಮೈನಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ ಏನು, a ಸ್ಕ್ವೇರ್ ಬಿ ಸ್ಕ್ವೇರ್ ಪ್ಲಸ್ 2ab. ಕ್ಲಿಯರ್, ಇದು ಫಾರ್ಮುಲಾ. a ಮೈನಸ್ ಬಿ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಮೈನಸ್ 2ab. a ಮೈನಸ್ ಬಿ ಕೊಟ್ಟಿದ್ದಾರೆ 9, 9 ಸ್ಕ್ವೇರ್ ಎಷ್ಟು 81, a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಗೊತ್ತಿಲ್ಲ ಹಂಗೆ ಬರ್ಕೊಳ್ಳೋಣ, ಮೈನಸ್ 2 into 20 that is 40. Clear, 81 minus 40 ಇರೋದು ಈ ಕಡೆ ಬಂದ್ರೆ ಪ್ಲಸ್ 40. Clear, 81 plus 40 121. ಕ್ಲಿಯರ್ ಇದೆಯಾ. ನೆಕ್ಸ್ಟ್ ಕ್ವಶನ್, a plus b is equal to 4, ab is equal to 3, find the value of a cube plus b. ಹೌದಾ, ನಾವೇನು ಫೈಂಡ್ ಔಟ್ ಮಾಡಬೇಕು, a plus b whole cube equal to a cube plus b cube plus 3ab of a plus b. ಹಿಂಗೂ ಫೈಂಡ್ ಔಟ್ ಮಾಡ್ಬೋದು, ವ್ಯಾಲ್ಯೂ ಪುಟ್ಟಿಂಗ್ ಮಾಡ್ತಾರೆ ಹಂಗೂ ಮಾಡ್ಬೋದು. ಕ್ಲಿಯರ್. ಸೊ ಇಲ್ಲಿ ನೋಡಿ, ಗುಣಲಬ್ಧ ಮಾಡಿದ್ರೆ ಮೂರೇ ಬರಬೇಕು. ಅಂದರೆ ಎನ ವ್ಯಾಲ್ಯೂ 3 ಅಂತ ತಗೋತೀನಿ, ಬಿನ ವ್ಯಾಲ್ಯೂ 1 ಅಂತ ತಗೊಳ್ತೀನಿ, 3 ಬರುತ್ತೆ. ಇದ್ರ ಸಮೇತ ಎನ ವ್ಯಾಲ್ಯೂ 3, ಬಿನ ವ್ಯಾಲ್ಯೂ 1 ತಗೊಂಡ್ರೆ 3 + 1 4 ಸ್ಯಾಟಿಸ್ಫೈ ಆಯಿತು. ನಮ್ಗೇನು ಬೇಕು, ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್, 3 ಕ್ಯೂಬ್ ಪ್ಲಸ್ 1 ಕ್ಯೂಬ್, 27 + 1 ಎಷ್ಟು 28, 3 ಕ್ಯೂಬ್ 27 + 1 20, ಮುಗೀತು. ಇಲ್ಲ ಸರ್ ನಾವು ಹಿಂಗೆ ಮಾಡ್ತೀವಿ ಅಂದರೆ ಹಿಂಗೂ 4 ಆಯಿತು, 4 ಕ್ಯೂಬ್ ಎಷ್ಟಪ್ಪ 64 ಈಕ್ವಲ್ ಟು ಇದು ಬೇಕು. 3 ಇಂಟು ಎ ಬಿ ಎಷ್ಟಾಯಿತು 9, 9 ಇಂಟು 4 ಎಷ್ಟು 36. ಸೊ ಆ ಕಡೆ ಹೋದರೆ ಮೈನಸ್ ಆಗುತ್ತೆ, 64 36 ಹೋದರೆ 20. ಹಿಂಗೆ ಬೇಕಾದ್ರೆ ನಾವು ಮಾಡ್ಬೋದು. 33, the product of two consecutive odd numbers is 16383 which is the smaller one ಅಂತ ಕೇಳಿದ್ದಾರೆ. ಎರಡು ಸತತ ಬೆಸ ಸಂಖ್ಯೆಗಳ ಗುಣಲಬ್ಧ ಓಕೆ 16383 ಆಗಿವೆ, ಅವುಗಳಲ್ಲಿ ಚಿಕ್ಕ ಸಂಖ್ಯೆ ಯಾವುದು ಅಂತ ಕೊಟ್ಟಿದ್ದಾನೆ. ರೈಟ್, ಸೊ ನಮಗೆ ಏನು ಇಲ್ಲಿ ಡಾಟಾ ಇಲ್ಲ ಅಂದಮೇಲೆ ನಾವು ಆಪ್ಷನ್ ಮುಖಾಂತರ ಹೋಗೋಣ. ಅವ್ರು ಕೊಟ್ಟಿರೋದು ಚಿಕ್ಕ ಸಂಖ್ಯೆ. ಕ್ಲಿಯರ್, ಅವ್ರು ಕೊಟ್ಟಿರೋದು ಚಿಕ್ಕ ಸಂಖ್ಯೆ ಆಪ್ಷನ್ಸಲ್ಲಿ ಯಾವುದು ಅಂತ ನಾವು ಫೈಂಡ್ ಔಟ್ ಮಾಡಬೇಕು. ಕೊನೆಯಲ್ಲಿ ನೋಡಿ 3 ಇದೆ, ಇಷ್ಟು ಸಾಕು ನಮಗೆ ಫೈಂಡ್ ಔಟ್ ಮಾಡೋಕ್ಕೆ. 123, ನೆಕ್ಸ್ಟ್ ಯಾವುದು 125 ಆಡ್ ನಂಬರ್, 3 ಇಂಟು 5 ಎಷ್ಟು 5 ಬರುತ್ತೆ, ಕೊನೆಯಲ್ಲಿ ನಮ್ಗೆ ಏನು ಬರಬೇಕು 3 ಬರಬೇಕು. ಕ್ಲಿಯರ್. ನೆಕ್ಸ್ಟ್ 125, ನೆಕ್ಸ್ಟ್ ಆಡ್ ನಂಬರ್ ಏನು 127, 5 ಇಂಟು 7 ಇದು ಸಮೇತ 5 ಬರುತ್ತೆ, ನಮ್ಗೇನು ಬರಬೇಕು 3 ಬರಬೇಕು. 129, ನೆಕ್ಸ್ಟ್ ಇದೇನು 131, 9 ಇಂಟು 1 ಎಷ್ಟು ಲಾಸ್ಟಲ್ಲಿ 9 ಬರುತ್ತೆ, ಅಲ್ಲ ನಮ್ಗೆ ಬರಬೇಕಾದ್ರೆ 3. ನೆಕ್ಸ್ಟ್ 127 ಇಂಟು 129, ಎಸ್ 7 ಇಂಟು 9 ಎಷ್ಟು 63, ಲಾಸ್ಟಲ್ಲಿ 3 ಬರ್ತಾ ಇದೆ, ಒಂದೇ ಆಪ್ಷನ್ನೇ. ಮುಗೀತಾ. ಕ್ಲಿಯರ್. ಇಷ್ಟ ಇಲ್ಲಿ ಕನ್ಸುಗೇಟಿವ್ ಆಡ್ ನಂಬರ್ ಏನಾಗುತ್ತೆ ಅಂದರೆ ಎಕ್ಸ್ ಇರೋದು ಎಕ್ಸ್ ಪ್ಲಸ್ 2 ಆಗುತ್ತೆ ಅಂತ ಅರ್ಥ. ಕ್ಲಿಯರ್. ಸೊ ಎವರಿ 2 ನಂಬರ್ಸ್ಗೆ ಒಂದು ಆಡ್ ನಂಬರ್ ಬರುತ್ತೆ, ಎವರಿ 2 ನಂಬರ್ಸ್ಗೆ ಒಂದು ಈವನ್ ನಂಬರ್. ಕ್ಲಿಯರ್. ನೆಕ್ಸ್ಟು ಇಫ್ ಪಿ ಇಸ್ ಈಕ್ವಲ್ ಟು 6, ಕ್ಯೂ ಇಸ್ ಈಕ್ವಲ್ ಟು -3, ದೆನ್ ದ ವ್ಯಾಲ್ಯೂ ಆಫ್ ಪಿ ಕ್ಯೂಬ್ -3p ಸ್ಕ್ವೇರ್ ಪ್ಲಸ್ 3p ಪ್ಲಸ್ 3q ಪ್ಲಸ್ 3q ಸ್ಕ್ವೇರ್ ಪ್ಲಸ್ ಕ್ಯೂ ಕ್ಯೂಬ್ ಅಂತ ಕೊಟ್ಟಿದ್ದಾರೆ. ಸೊ ಪಿ ಇಸ್ ಈಕ್ವಲ್ ಟು ಆರ್ ಆಯ್ತಂದ್ರೆ ಮಾಡೋಣ, ಪಿ ಕ್ಯೂಬ್ ಮೈನಸ್ 3p ಸ್ಕ್ವೇರ್ ಪ್ಲಸ್ 3p ಪ್ಲಸ್ ಪ್ಲಸ್ 3q ಸ್ಕ್ವೇರ್ ಪ್ಲಸ್ ಕ್ಯೂ ಕ್ಯೂಬ್, ಇದನ್ನು ಫೈಂಡ್ ಔಟ್ ಮಾಡಬೇಕು. ಪಿನ ವ್ಯಾಲ್ಯೂ 6 ಕ್ಯೂಬ್ ಎಷ್ಟಪ್ಪ 216 ಮೈನಸ್ 3 ಇಂಟು ಪಿ ಸ್ಕ್ವೇರ್ ಎಷ್ಟು -3, -3 ಸ್ಕ್ವೇರ್ ಅಂದರೆ 9 ಆಗುತ್ತೆ, 9 ಇಂಟು 3 ಸಾರಿ ಪಿನೇ ಅಲ್ವಾ, ಪಿ ಅಂದರೆ 6, 6ನ ಸ್ಕ್ವೇರ್ ಎಷ್ಟು 36, 36 ಇಂಟು 3 ಎಷ್ಟು 108, 3 ಇಂಟು ಪಿ ಎಷ್ಟು 8, 3q 3 ಇಂಟು -3 -9 ಪ್ಲಸ್ 3 ಇಂಟು -3 ಸ್ಕ್ವೇರ್, -3 ಸ್ಕ್ವೇರ್ ಅಂದರೆ 9 ಆಯಿತು, 9 ಇಂಟು 3 7 ಆಯಿತು. ಕ್ಲಿಯರ್. ಎಸ್ ಮೈನಸ್ 3 ಕ್ಯೂಬ್ ಅಂದರೆ -27, -27 ಪ್ಲಸ್ 27 ಹೋಯಿತು, 18ನಲ್ಲಿ 9 ಹೋದರೆ 9, 260ನಲ್ಲಿ 108 ಹೋದರೆ 108, 108 ಪ್ಲಸ್ 9 ಎಷ್ಟು 117. ಕ್ಲಿಯರ್, ಮುಗೀತು.
ಯೂನಿಟ್ ಡಿಜಿಟಿಂದನೂ ಮಾಡ್ಬೋದಿತ್ತು, ಬಟ್ 2 ಆಪ್ಷನ್ ಇದೆ. ನೆಕ್ಸ್ಟು ಎ ಪ್ಲಸ್ ಬಿ ಪ್ಲಸ್ ಈಸ್ ಈಕ್ವಲ್ ಟು 15, ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಈಸ್ ಈಕ್ವಲ್ ಟು 83, ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಸಿ ಎನ ಫೈಂಡ್ ಔಟ್ ಮಾಡಬೇಕು. ಕ್ಲಿಯರ್? ಇಲ್ಲಿ ಯಾವ ಫಾರ್ಮುಲಾ ಆಗ್ಬೋದು? ಎ ಪ್ಲಸ್ ಬಿ ಪ್ಲಸ್ ಸಿ ಹೋಲ್ ಸ್ಕ್ವೇರ್ ಫಾರ್ಮುಲಾ ಏನಾಗುತ್ತೆ? ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಪ್ಲಸ್ 2 ಇಂಟು ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಸಿ ಎ ಆಗುತ್ತೆ. ಅವ್ರು ಕೊಟ್ಟಿದ್ದಾರೆ ಎ ಪ್ಲಸ್ ಬಿ ಪ್ಲಸ್ ಸಿ 15, 15 ಸ್ಕ್ವೇರ್ ಎಷ್ಟು? 25. ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಎಷ್ಟು? 3. 2 ಇಂಟು ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಸಿ ಎ ಬರ್ಕೋದಿಲ್ಲ. ಓಕೆನಾ? ಸೊ ಇದು ಈ ಕಡೆ ಹೋದರೆ -83 ಆಯಿತು. ಎಷ್ಟಾಯಿತು? 2 ಆಯಿತು, 12 ಇಟ್ಟಿದ್ರು 4 ಆಯಿತು, 1 ಆಯಿತು, 142 ಆಯಿತು. 142 ಇಸ್ ಈಕ್ವಲ್ ಟು 2ab ಪ್ಲಸ್ 2bc ಪ್ಲಸ್ ಹಂಗೆ ಆಗುತ್ತೆ. ಕ್ಲಿಯರ್? ನಮ್ಗೆ ಇದು ಮಾತ್ರ ಬೇಕು. ಸೊ 2 ಆ ಕಡೆ ಹೋದ್ರೆ ಅಂತ ಬೈ ಆಗುತ್ತೆ. 2 1 ಜಾ 2, 1 ಜಾ. ಅದರ ಆನ್ಸರ್ ಏನು? 71. ಓಕೆನಾ? ಆನ್ಸರ್ ಏನು? 71. ಓಕೆನಾ? ಬೇಸಿಕ್ ಕ್ವಶನ್. a minus b is equal to 6, ab is equal to 135. Find the possible value of a plus b. ಮಾಡಂತ ತಗೊಳ್ಳಿ. ಅದರ a plus b whole square is equal to a minus b whole square plus 4ab. a minus b ಕೊಟ್ಟಿದ್ದಾರೆ 6, 6 ಸ್ಕ್ವೇರ್ ಎಷ್ಟು? 36 ಪ್ಲಸ್ 4 ಇಂಟು 135. ಸೊ 36 ಪ್ಲಸ್ 135 ಇಂಟು 4, 135 ಇಂಟು 2 ದಟ್ ಇಸ್ 270, 270 ಇಂಟು 2 540. ಎಷ್ಟಾಯಿತು? 576 ಆಯಿತು. ಸೊ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ 576 ಆದರೆ ಎ ಪ್ಲಸ್ ಬಿ ವ್ಯಾಲ್ಯೂ ರೂಟ್ 576 ಇಸ್ 24. ಕ್ಲಿಯರ್? ಹಿಂಗೂ ಮಾಡ್ಬೋದು. ಒಂದ್ಸಲ ವ್ಯಾಲ್ಯೂ ಪುಟ್ಟಿಂಗ್ ನೋಡೋಣ. 35 ಬರಬೇಕು. 15 9 15 ಇಂಟು 9 ಮುಗೀತು. ಸೊ ಹಾಗಾದ್ರೆ 15 ಪ್ಲಸ್ 9 ಎಷ್ಟು? ಆಪ್ಷನ್ಸ್ ವ್ಯಾಲ್ಯೂ ಪುಟ್ಟಿಂಗ್. ಓಕೆನಾ? ನೆಕ್ಸ್ಟ್ ಎ ಪ್ಲಸ್ 1 ಬೈ ಎ ಇಸ್ ಈಕ್ವಲ್ ಟು 12. ದೆನ್ ಎ ಸ್ಕ್ವೇರ್ ಪ್ಲಸ್ 1 ಬೈ ಎ ಸ್ಕ್ವೇರ್ ಅಂದ್ರೆ ಏನು? ಎನ್ ಸ್ಕ್ವೇರ್ ಮೈನಸ್ 2 ದಟ್ ಇಸ್ 144 ಮೈನಸ್ 2 140. ಕ್ಲಿಯರ್? ನೆಕ್ಸ್ಟ್ ಫೈಂಡ್ ದ ವ್ಯಾಲ್ಯೂ ಆಫ್ 2x ಪ್ಲಸ್ 3 ಹೋಲ್ ಸ್ಕ್ವೇರ್ ಮೈನಸ್ 2x ಮೈನಸ್ 3 ಹೋಲ್ ಸ್ಕ್ವೇರ್ ಮೈನಸ್ 24x ಅಂತ ಇದೆ. ಕ್ಲಿಯರ್? 2x ಪ್ಲಸ್ 3 ಹೋಲ್ ಸ್ಕ್ವೇರ್ ಅಂದರೆ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಅಂತ ಅರ್ಥ. 2x ಮೈನಸ್ 3 ಹೋಲ್ ಸ್ಕ್ವೇರ್ ಅಂದರೆ ಎ ಪ್ಲಸ್ ಬಿ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಮೈನಸ್ 24x. ಕ್ಲಿಯರ್? ಸೊ ಎ ಸ್ಕ್ವೇರ್ ಎಷ್ಟು? 4x ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಎಷ್ಟು? 9. 2 ಇಂಟು 2x ಇಂಟು 3x ದಟ್ ಈಸ್ 12x ಮೈನಸ್ ಆಫ್ 2x ಸ್ಕ್ವೇರ್ ಸೇಮ್ 4x ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಅಂದರೆ 3 ಸ್ಕ್ವೇರ್ 9 ಮೈನಸ್ 12x ಆಯಿತು. ಕ್ಲಿಯರ್? ಮೈನಸ್ 24x. ಸೊ ಇಲ್ಲಿ ಮೈನಸ್ ಇದೆ, ನಾವು ಮಾಡಿದ್ರೆ ಮೈನಸ್ 4x ಸ್ಕ್ವೇರ್ ಮೈನಸ್ 9 ಪ್ಲಸ್ 24x ಬರುತ್ತೆ, 12x ಬರುತ್ತೆ. ಎಸ್, ಮೈನಸ್ ಇಂಟು ಮೈನಸ್ ಪ್ಲಸ್ ಮೈನಸ್ 24x. ಇದು ಹೆಂಗಿರೋದು ಹಂಗೆ ಬರ್ಕೊಳ್ಳಿ. 4x ಸ್ಕ್ವೇರ್ ಪ್ಲಸ್ 9 12x. 4x ಸ್ಕ್ವೇರ್ ಮೈನಸ್ 4x ಸ್ಕ್ವೇರ್ ಹೋಯಿತು, ಪ್ಲಸ್ 9 ಮೈನಸ್ 9 ಹೋಯಿತು. ಇನ್ನು ಉಳಿದಿರೋದೇನು? 12x ಪ್ಲಸ್ 12x 24x. 24x ಅಲ್ಲಿ ಮೈನಸ್ 24x ಮಾಡಿದ್ರೆ ಏನು? 0. ಕ್ಲಿಯರ್? 24x ಅಲ್ಲಿ ಮೈನಸ್ 24x ಮಾಡಿದ್ರೆ ಎಷ್ಟು? 0. ಕ್ಲಿಯರ್? ನೆಕ್ಸ್ಟು ಸಿಂಪ್ಲಿಫೈ ಎಕ್ಸ್ ಪ್ಲಸ್ 2 ಹೋಲ್ ಸ್ಕ್ವೇರ್ ಮೈನಸ್ ಎಕ್ಸ್ ಮೈನಸ್ 3 ಹೋಲ್ ಸ್ಕ್ವೇರ್ ಅಂತ ಕೊಟ್ಟಿದ್ದಾರೆ. ರೈಟ್? ಏನು? ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಮೈನಸ್ ಎ ಮೈನಸ್ ಬಿ ಮಾಡಂತ ತಗೊಳ್ಳಿ. ಓಕೆನಾ? ಸೊ ಎ ಸ್ಕ್ವೇರ್ ಅಂದರೆ ಎಕ್ಸ್ ಸ್ಕ್ವೇರ್, ಬಿ ಸ್ಕ್ವೇರ್ ಅಂದರೆ 2 ಸ್ಕ್ವೇರ್ 4 ಪ್ಲಸ್ 2 ಇಂಟು ಎಕ್ಸ್ ಇಂಟು 2 ದಟ್ ಈಸ್ 4x ಪ್ಲಸ್ ಆಫ್ ಎ ಮೈನಸ್ ಬಿ. ಎ ಸ್ಕ್ವೇರ್ ಅಂದರೆ ಎಕ್ಸ್ ಸ್ಕ್ವೇರ್ ಮೈನಸ್
ಪ್ಲಸ್ ಬಿ ಸ್ಕ್ವೇರ್ ಅಂದರೆ 3 ಸ್ಕ್ವೇರ್ ಎಷ್ಟು 9 ಮೈನಸ್ 2 ಇಂಟು ಎಕ್ಸ್ ಇಂಟು 3 ದಟ್ ಇಸ್ ಸೇಮ್ ಎಕ್ಸ್ ಸ್ಕ್ವೇರ್ ಪ್ಲಸ್ 4 ಪ್ಲಸ್ 4x ಮೈನಸ್ ಇಂಟು ಪ್ಲಸ್ ಮೈನಸ್ ಆಗುತ್ತೆ ಮೈನಸ್ ಎಕ್ಸ್ ಸ್ಕ್ವೇರ್ ಆಯಿತು ಮೈನಸ್ 9 ಆಯಿತು ಮೈನಸ್ ಇಂಟು ಮೈನಸ್ ಪ್ಲಸ್ ಆಯಿತು ಪ್ಲಸ್ 6x ಆಯಿತು ಪ್ಲಸ್ ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಆಯಿತು 4x ಪ್ಲಸ್ 6x 10x ಆಯಿತು ಮೈನಸ್ 9 4 ಆದರೆ 5 ಆಯಿತು 10x ಮೈನಸ್ ಕ್ಲಿಯರ್ ನೆಕ್ಸ್ಟು ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ ಟು 20 is equal to 12 ಏನು ಬೇಕು ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಓಕೆ ಸೊ ಫಾರ್ಮುಲಾ ಹಾಕಿದ್ರೆ ದಟ್ ಈಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಮೈನಸ್ 2xy ಎಲ್ಲನೂ ಗೊತ್ತು ನಮಗೆ ಎಕ್ಸ್ ಮೈನಸ್ ವೈ ಸ್ಕ್ವೇರ್ ಅವರೇ ಕೊಟ್ಟಿದ್ದಾರೆ ಎಕ್ಸ್ ಮೈನಸ್ 20 ಸ್ಕ್ವೇರ್ 400 ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಮೈನಸ್ 2 ಇಂಟು ಎಕ್ಸ್ ವೈ ವ್ಯಾಲ್ಯೂ ಎಷ್ಟು 12 2 ಇಂಟು 12 ಎಷ್ಟು 24 ಮೈನಸ್ 24 ಆ ಕಡೆ ಹೋದರೆ ಪ್ಲಸ್ 24 400 ಅಲ್ಲಿ ಪ್ಲಸ್ 24 ಆ್ಯಡ್ ಮಾಡಿದ್ರೆ 424 ಕ್ಲಿಯರ್ ನೆಕ್ಸ್ಟ್ ನೋಡಿ ಕೊಟ್ಟಿದ್ದಾರೆ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 4 ಎಕ್ಸ್ ವೈ ಇಸ್ ಈಕ್ವಲ್ ಟು 2 ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ನ ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ರು ಡೈರೆಕ್ಟ್ ಫಾರ್ಮುಲಾ ಹಾಕಿ ಏನು ಬರುತ್ತೆ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ 2xy ಕ್ಲಿಯರ್ ಎಕ್ಸ್ ಪ್ಲಸ್ ವೈ ಅವರು ಕೊಟ್ಟಿದ್ದಾರೆ 4 ವ್ಯಾಲ್ಯೂ ಎಷ್ಟು ಮೀನ್ 4 ಸ್ಕ್ವೇರ್ ಎಷ್ಟು 16 ಇಸ್ ಈಕ್ವಲ್ ಟು 2xy 2 ಇಂಟು xy ದಟ್ ಈಸ್ 2 ಇಂಟು 2 4 ಆಯಿತು 16 ಅಲ್ಲಿ 4 ಆದರೆ 4 ಕ್ಲಿಯರ್ ಬೇಸಿಕ್ ಕ್ವಶನ್ಸ್ ಇದು ನೋಡಿ ರೂಟ್ ಎಕ್ಸ್ ಪ್ಲಸ್ 1 ಬೈ ರೂಟ್ ಎಕ್ಸ್ ಇಸ್ ಈಕ್ವಲ್ ಟು 5 ಫೈಂಡ್ ಎಕ್ಸ್ ಪ್ಲಸ್ 1 ಬೈ ಎಕ್ಸ್ ನಾವು ವ್ಯಾಲ್ಯೂ ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ದಾರೆ ರೈಟ್ ಏನು ಮಾಡೋಣ ಎರಡೂ ಕಡೆನೂ ಸ್ಕ್ವೇರ್ ಮಾಡೋಣ ನೋಡಿ ಎರಡೂ ಕಡೆ ಸ್ಕ್ವೇರ್ ಮಾಡಿ ಏನಾಗುತ್ತೆ ಇದು ಎ ಇದು ಬಿ ಅನ್ಕೊಳ್ಳಿ ಎ ಸ್ಕ್ವೇರ್ ಎಷ್ಟು ರೂಟ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಅಂದರೆ 1 ಬೈ ರೂಟ್ ಎಕ್ಸ್ ಸ್ಕ್ವೇರ್ ಪ್ಲಸ್ 2ab ಅಂದರೆ 2 ಇಂಟು ರೂಟ್ ಎಕ್ಸ್ ಇಂಟು ಬಿ ಅಂದರೆ 1 ಬೈ ರೂಟ್ ಎಕ್ಸ್ ಟು 5 ಸ್ಕ್ವೇರ್ ಎಷ್ಟು 25 ಕ್ಲಿಯರ್ ಹೋಯ್ತು ಎಷ್ಟು ಇರೋದು ಆ ಕಡೆ ಹೋದರೆ -2 ಹಾಗಾದರೆ ಇದು ಹೋಗುತ್ತೆ ಇದು ಹೋಗುತ್ತೆ ಎಕ್ಸ್ ಪ್ಲಸ್ 1 ಬೈ ಎಕ್ಸ್ ಇಸ್ ಈಕ್ವಲ್ ಟು 25 ಎಷ್ಟು ಇದೆಲ್ಲ ಆ ಕಡೆ ಹೋದರೆ -2 20 ಕ್ಲಿಯರ್ ಇದು ನೋಡಿ 32672 ಇಂಟು 32672 ಮೈನಸ್ 21864 ಇಂಟು 21864 ಬೈ 10808 ನೋಡೋಣ ಯಾವ ಥರ ಇದೆ ಎ ಸ್ಕ್ವೇರ್ ಯಾವ ಥರ ಇದೆ ಬಿ ಸ್ಕ್ವೇರ್ ಎ ಸ್ಕ್ವೇರ್ ಈಕ್ವಲ್ ಟು ನಮಗೇನು ಬೇಕು ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಬೇಕು ಕ್ಲಿಯರ್ ಎ ಪ್ಲಸ್ ಬಿ ಅಂದರೆ 2 ಪ್ಲಸ್ 4 6 ಆಗಬೇಕು ಇಲ್ಲಿ 8 ಇದೆ ಅಂದರೆ 12 4 ಆದರೆ 8 ಈಗ ಬಂತು ನೋಡಿ ಸೊ ಇದನ್ನೇ ನಾವು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಎ ಪ್ಲಸ್ ಬಿ ಬೈ ಎ ಮೈನಸ್ ಬಿ ಬರ್ಕೋಬೋದಾ ಕ್ಲಿಯರ್ ಅದನ್ನೇ ಅವ್ರು ಮಾಡಿದ್ದಾರೆ ಚೆಕ್ ಮಾಡೋಣ ತಗೊಳ್ಳಿ ಎ ವ್ಯಾಲ್ಯೂ ಎಷ್ಟು 32,672 ಬಿನ ವ್ಯಾಲ್ಯೂ ಎಷ್ಟು 21,864 12 4 ಹೋದರೆ 8 6 ಹೋದರೆ 0 16 8 ಹೋದರೆ 8 31 ಅಲ್ಲಿ 21 ಹೋದರೆ 10 ಇಷ್ಟು ಬಂದಿದೆ ಕ್ಲಿಯರ್ ಸೊ ಹಾಗಾದ್ರೆ ನಾವು ಏನು ಫೈಂಡ್ ಔಟ್ ಮಾಡಬೇಕು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಕೊಟ್ಟಿದ್ದಾರೆ ಎ ಮೈನಸ್ ಬಿ ಕೊಟ್ಟಿದ್ದಾರೆ ಹಾಗಾದ್ರೆ ನಾವು ಏನು ಫೈಂಡ್ ಔಟ್ ಮಾಡಬೇಕು ಎ ಪ್ಲಸ್ ಬಿ ಕ್ಲಿಯರ್ ಸೊ ಎ ಪ್ಲಸ್ ಬಿ ನಾವು ಫೈಂಡ್ ಔಟ್ ಮಾಡೋಣ 32,72 ಪ್ಲಸ್ 21,860 ಆಯಿತು 13 ಆಯಿತು 1 ಕ್ಯಾರಿ ಆಯಿತು 5 ಆಯಿತು 1 ಆಯಿತು 4 ಆಯಿತು 5 ಆಯಿತು 5 4 5 3 6 ಅಲ್ಲಿದೆ 5 4 5 3 ಆಪ್ಷನ್ ಬಿ ಇಸ್ ದ ನೆಕ್ಸ್ಟ್ ಕ್ವಶನ್ ನೋಡಿ ದ ಸಮ್ ಆಫ್ ದ ಟೂ ನಂಬರ್ಸ್ ಪಿ ಅಂಡ್ ಕ್ಯೂ ಈಸ್ 17 ದರ್ ಪ್ರಾಡಕ್ಟ್ ಅಂದ್ರೆ ಪಿ ಇಂಟು ಕ್ಯೂ 56 ಫೈಂಡ್ ದ ವ್ಯಾಲ್ಯೂ ಆಫ್ ಪಿ ಸ್ಕ್ವೇರ್ ಪ್ಲಸ್ ಕ್ಯೂ ಸ್ಕ್ವೇರ್ ಕ್ಲಿಯರ್ 7 8 7 ಪ್ಲಸ್ 8 ವ್ಯಾಲ್ಯೂ ಪುಟ್ಟಿಂಗ್ ಇಂದಾನೆ ಆಗುತ್ತೆ ತಗೊಳ್ಳಿ
7 8 7 into 8 here 7 square 49 8 square 60 ಬರಲ್ಲ 7 8 15 ಆಗುತ್ತೆ ನಮಗೆ 17 ಬರಬೇಕು ಕ್ಲಿಯರ್ ಈ ಥರ ಬಂದಿಲ್ಲ ಅಂದರೆ ಸೀದಾ ಫಾರ್ಮುಲಾಗೆ ಹೋಗಿ ಓಕೆನಾ ಸೊ ಏನು ಪಿ ಪ್ಲಸ್ ಕ್ಯೂ ಹೋಲ್ ಸ್ಕ್ವೇರ್ ಮಾಡಿದ್ರೆ ಏನು ಬರುತ್ತೆ ಪಿ ಸ್ಕ್ವೇರ್ ಪ್ಲಸ್ ಕ್ಯೂ ಸ್ಕ್ವೇರ್ ಪ್ಲಸ್ 2p ಪಿ ಪ್ಲಸ್ ಕ್ಯೂ ಕೊಟ್ಟಿದ್ದಾರೆ ಅವರೇ 17 ಸ್ಕ್ವೇರ್ 18 ಇದು ಗೊತ್ತಿಲ್ಲ 2p ಕ್ಯೂ ವ್ಯಾಲ್ಯೂ ಗೊತ್ತು 2 ಇಂಟು 56 ಅಂದರೆ 112 ಆಯಿತು 112 ಮಾಡಿದ್ವಿ ಅಂದರೆ 9 ಅಲ್ಲಿ 2 ಅಂದರೆ 7 ಬರುತ್ತೆ ಕ್ಲಿಯರ್ Next question. If x is equal to 3 plus 2 root 2, y is equal to 3 minus 2 root 2, find the value of x square plus y square by direct calculation ಅಂತ ಕೊಟ್ಟಿದ್ದಾರೆ ರೈಟ್ ನೋಡಿ ಹಾಗಾದ್ರೆ ನಾವು ಏನು ಫೈಂಡ್ ಔಟ್ ಮಾಡಬೇಕು x square plus y square ಕ್ಲಿಯರ್ ಸೊ x square 3 plus 2 root 2 ಇದೆ ಹೋಲ್ ಸ್ಕ್ವೇರ್ ಡೈರೆಕ್ಟಾ ಸೊ ಡೈರೆಕ್ಟ್ ಕೇಳಿದ್ದಾರೆ ರೈಟ್ ನೆಕ್ಸ್ಟು ಪ್ಲಸ್ 3 ಮೈನಸ್ 2 root 2 ಹೋಲ್ ಸ್ಕ್ವೇರ್ ಇದು ಮಾಡಿದ್ರೆ ಎಷ್ಟಾಯಿತು 9 ಆಯಿತು 2 ರೂಟ್ 2 ಸ್ಕ್ವೇರ್ ಎಷ್ಟು 2 ಸ್ಕ್ವೇರ್ ಎಷ್ಟು 4 ಇಂಟು 2 ಎಷ್ಟು 8 ಆಯಿತು ಪ್ಲಸ್ 3 ಸ್ಕ್ವೇರ್ ಎಷ್ಟು 9 ಮೈನಸ್ ಇಂಟು ಮೈನಸ್ ಮೀನ್ಸ್ ಮೈನಸ್ 2 ಸ್ಕ್ವೇರ್ ಪ್ಲಸ್ 4 ಆಯಿತು ರೂಟ್ 2 ಸ್ಕ್ವೇರ್ 2 ಆಯಿತು 4 2 8 ಆಯಿತು ಕ್ಲಿಯರ್ ಹಾಗಾದರೆ 9 ಪ್ಲಸ್ 8 ಎಷ್ಟು 17 9 ಪ್ಲಸ್ 8 ಎಷ್ಟು 17 ಆನ್ಸರ್ ಎಷ್ಟಾಗುತ್ತೆ 34 ಕ್ಲಿಯರಾ ಕ್ಲಿಯರ್ ಇಲ್ಲಿ ನೋಡಿ ಯಾವಾಗಲೂ ಸಮೇತ ರೂಟ್ 2 ಸ್ಕ್ವೇರ್ ಏನಾಗುತ್ತೆ ಅಂದರೆ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗುತ್ತೆ 2ನೇ ಬರುತ್ತೆ ಕ್ಲಿಯರ್ ರೂಟ್ 2 ಕ್ಯೂಬ್ ಏನಾಗುತ್ತೆ ಅಂದರೆ 2 ರೂಟ್ 2 ಆಗುತ್ತೆ ಕ್ಲಿಯರ್ ಇಟ್ ಮೀನ್ಸ್ ರೂಟ್ 2 ಇಂಟು ರೂಟ್ 2 ಇಂಟು ರೂಟ್ 2 ಒಂದು ರೂಟ್ ಕ್ಯಾನ್ಸಲ್ ಎಷ್ಟಾಯ್ತು ಇದು ಇದು 4 ರೂಟ್ 2 ಆಗುತ್ತೆ ಕ್ಲಿಯರ್ ರೂಟ್ 2 ಹೋಲ್ ಸ್ಕ್ವೇರ್ 2 ಆಗುತ್ತೆ ಅಗೈನ್ ಇಂಟು ರೂಟ್ 2 ರೂಟ್ 2ನೇ ಆಗುತ್ತೆ ಕ್ಲಿಯರ್ ಸೊ ರೂಟ್ 2 ಕ್ಯೂಬ್ ಏನಾಗುತ್ತೆ 2 ರೂಟ್ 2 ಆಗುತ್ತೆ ಕ್ಲಿಯರ್ 4 ರೂಟ್ 2 ಅಲ್ಲ ರಾಂಗ್ ಅದು ಓಕೆನಾ 2 ರೂಟ್ 2ನೇ ಆಗುತ್ತೆ ನೆಕ್ಸ್ಟ್ ಕ್ವಶನ್ x is equal to minus 15 y is equal to 25 z is equal to minus 10 then find the value of x cube plus y cube plus z cube ಅಂತ ಇದೆ ರೈಟ್ ಸೊ x ಕ್ಯೂಬ್ ಎಷ್ಟು ಮೈನಸ್ 15 ಕ್ಯೂಬ್ ಎಷ್ಟು ನಮ್ಮೆಲ್ಲರಿಗೂ ಗೊತ್ತು ಮೈನಸ್ 3375 ಪ್ಲಸ್ 25 ಕ್ಯೂಬ್ ಎಷ್ಟು 15 16 25 ಕ್ಲಿಯರ್ ಕ್ಯೂಬ್ಸ್ ಸ್ಕ್ವೇರ್ ಬರಬೇಕು ಅಪ್ ಟು 30 ವರೆಗೂ ಓಕೆನಾ ಜೆಡ್ ಕ್ಯೂಬ್ ಅಂದರೆ ಜೆಡ್ ಅಂದರೆ ಎಷ್ಟು 10 ಕ್ಯೂಬ್ ಎಷ್ಟು 1000 ಇದು ಆ್ಯಡ್ ಮಾಡಿದ್ರೆ 4375 ಆಯಿತು ಕ್ಲಿಯರ್ ಸೊ 15 ಅಲ್ಲಿ 4375ನ ಮೈನಸ್ ಮಾಡಿದ್ರೆ ನಮ್ಗೆ ಆನ್ಸರ್ ಸಿಗುತ್ತೆ 5 ಅಲ್ಲಿ 5 ಹೋದರೆ 0 12 ಅಲ್ಲಿ 7 ಹೋದರೆ 5 5 ಅಲ್ಲಿ 3 ಹೋದರೆ 2 15 ಅಲ್ಲಿ 4 ಹೋದರೆ 11 ಸೊ ಆನ್ಸರ್ ಏನು 11 to 50 ಕ್ಲಿಯರ್ ಸೊ ಆನ್ಸರ್ ಏನು ನಮಗೆ 11 to 50 ಓಕೆನಾ ನೆಕ್ಸ್ಟ್ ಕ್ವಶನ್ ಎ ಪಾಸಿಟಿವ್ ನಂಬರ್ when increased by 14 equals 176 times its reciprocal what is the number ಅಂತ ಕೇಳಿದ್ದಾರೆ ಒಂದು ಧನಾತ್ಮಕ ಸಂಖ್ಯೆಗೆ 14 ಸೇರಿಸಿದಾಗ ಅದು ಆ ಸಂಖ್ಯೆ ವೃತ್ತಮದ 176 ಪಟ್ಟಾಗುತ್ತದೆ ಆ ಸಂಖ್ಯೆ ಯಾವುದು ಅಂತ ಕೇಳಿದ್ದಾರೆ ರೈಟ್ ಒಂದು ನಂಬರ್ ಇದೆ ಆ ನಂಬರ್ ನಾನು x ಅಂತ ತಗೊಳ್ತೀನಿ ಇದನ್ನ ನಾನು 14 ಜಾಸ್ತಿ ಮಾಡಿದ್ರೆ ಅದು ಒಂದು ಪಟ್ಟಕ್ಕಿಂತ 176 ಪಟ್ಟು ಜಾಸ್ತಿ ಕ್ಲಿಯರಾ ಮಾಡಿದ್ರೆ ಬರುತ್ತೆ ಕ್ಲಿಯರ್ ಈ ಕಡೆ ಹೋದ್ರೇನು ಎಕ್ಸ್ ಸ್ಕ್ವೇರ್ ಪ್ಲಸ್ 14x ಮೈನಸ್ 176 ಆಯಿತು ಅಲ್ವಾ 176 ಈ ಕಡೆ ಬಂದರೆ ಮೈನಸ್ 176 ಆಯಿತು ಕ್ಲಿಯರ್ ಸೊ ಮಲ್ಟಿಪಲ್ ಮಾಡಿದ್ರೆ 176 ಬರಬೇಕು ಮೈನಸ್ ಮಾಡಿದ್ರೆ 14 ಬರಬೇಕು ಆ ಥರ ಯಾವುದಿದೆ
12 14 ಜ 8 22 ಜ 176 ಬಂತಲ್ಲ. ಕ್ಲಿಯರ್. ಇದು ಪ್ಲಸ್ ಆನ್ಸರ್ ಏನು ಇನ್. ಕ್ಲಿಯರ್. ಹೆಂಗೆ ನೋಡಿ, ಬ್ಯಾಂಕಿಂಗ್ದು ಆ ಥರ ಮಾಡೋಣ. ಮೈನಸ್ ಇದ್ರೆ ಇಲ್ಲಿ ಚೇಂಜ್ ಆಗುತ್ತೆ, ಪ್ಲಸ್ಸು. ಓಕೆನಾ, ಅಲ್ಲೇನಿದ್ರೆ ಅದ್ರ ಸಮ ಚೇಂಜ್ ಆಗುತ್ತೆ, -2. ಕ್ಲಿಯರ್. ಆನ್ಸರ್ ಏನು +8. ನೆಕ್ಸ್ಟು, ಇಫ್ 2x + 2x = 3, ವಾಟ್ ಈಸ್ ದ x² + 1/x² ಅಂತ ಕೇಳಿದ್ರು. ಒಂದು ವೇಳೆ 2x + 2x = 3 ಆದರೆ x² + 1/x² ಎಷ್ಟು ಅಂತ ಕೇಳಿದ್ದಾರೆ. ರೈಟ್. ಸೊ ಇಲ್ಲಿ ನಾವು 2 ಕಾಮನ್ ತೆಗೆದ್ರೆ ಏನು ಬರುತ್ತೆ, x + 1/x ಬರುತ್ತೆ, = 3. ಕ್ಲಿಯರ್. ಸೊ x + 1/x = 3, 2 ಇರೋದು ಹಾಕೊಂಡ್ರೆ /2. ಕ್ಲಿಯರ್. ನಮ್ಗೆ ಏನು ಬೇಕು, x² + 1/x². ಬೇಕು ಅಂದ್ರೆ ನಾವೇನು ಮಾಡ್ತೀವಿ, ಸ್ಕ್ವೇರ್ ಮಾಡಿ -2 ಮಾಡ್ತೀವಿ, ಅಂದರೆ n² - 2 ಮಾಡ್ತೀವಿ. 3² ಎಷ್ಟು 9 ಆಯಿತು, 2² ಎಷ್ಟು 4 ಆಯಿತು, -4 × 2 8. 9 ಅಲ್ಲಿ 8 ಹೋದರೆ 1/. ಆನ್ಸರ್ ಏನು 1/4. ಓಕೆನಾ, ಸಿಂಪಲ್ ಇದೆ, ಬೇಸಿಕ್ ಕ್ವಶನ್. ಸಿಂಪ್ಲಿಫೈ 21³ + 13³ - 34³ + 3 × 21 × 13 × 34 ಅಂತ ಇದೆ. ಇದರ ಅರ್ಥ a³ + b³ + c³ + 3abc. ಓಕೆ, ನೋಡೋಣ ತಗೊಳ್ಳಿ. ಈ ಥರ ಬಂದಿಲ್ಲ ಅಂದರೆ ಎಲ್ಲರೂ ಚೇಂಜ್ ಇದೆಲ್ಲ, ಯೂನಿಟ್ ಡಿಜಿಟ್ ನೋಡೋಣ. ನಾನು ಅನ್ಕೊಂಡು a³ + b³ + c³ - 3abc = 0 ಈ ಥರ ಆಗುತ್ತೆ ಅಂತ ಅನ್ಕೊಂಡಿದ್ದು. ಮಾಡ್ಬೋದು, ಬಟ್ ಬೇಡ, ಯೂನಿಟ್ ಡಿಜಿಟ್ ಟ್ರೈ ಮಾಡೋಣ. ಎಲ್ಲ ಯೂನಿಟ್ ಡಿಜಿಟ್ ಚೇಂಜ್ ಇದೆ. ರೈಟ್. ಸೊ 1³ ಎಷ್ಟು, ಲಾಸ್ಟಲ್ಲಿ 1 ಬರುತ್ತೆ. 3³ ಅಂದರೆ ಎಷ್ಟು 27, ಲಾಸ್ಟಲ್ಲಿ ಏನು ಬರುತ್ತೆ 7. -4³ ಅಂದರೆ ಎಷ್ಟು 64, ಲಾಸ್ಟಲ್ಲಿ ಏನು ಬರುತ್ತೆ 4. ಪ್ಲಸ್ 3 × 1 3, 3 × 3 9, 9 × 4 36, ಲಾಸ್ಟಲ್ಲಿ 6 ಬರುತ್ತೆ. ಕ್ಲಿಯರ್. 7 6 13 ಆಯಿತು, 8 6 ಎಷ್ಟಾಯಿತು 14 ಆಯಿತು. 14 ಅಲ್ಲಿ 4 ಹೋದರೆ 10, ಲಾಸ್ಟಲ್ಲಿ 0 ಬರಬೇಕು. ಕ್ಲಿಯರ್. ಓಕೆನಾ. ನೆಕ್ಸ್ಟು, ಇಫ್ x + y = 10 and xy = 24.96, ಫೈಂಡ್ ದ ವ್ಯಾಲ್ಯೂ ಆಫ್ x - y² ಅಂತ ಇದೆ. ರೈಟ್. ಸೊ ಹಾಗಾದರೆ ಹಾಂ, ಡೈರೆಕ್ಟ್ ಶಾರ್ಟ್ಕಟ್ ನಮಗೆ x + y² = x - y² + 4xy. ಕ್ಲಿಯರ್. ಇದು ಆಲ್ರೆಡಿ ಹೇಳಿದ್ವಿ ಇದು ಯಾವ ಥರ ಬರುತ್ತೆ ಅಂತ. ರೈಟ್. ಸೊ 10² ಎಷ್ಟು 100. x - y² ಫೈಂಡ್ ಔಟ್ ಮಾಡಬೇಕು. ಅಗೇನ್ 4 × xy ನ ವ್ಯಾಲ್ಯೂ ಕೊಟ್ಟಿದ್ದಾರೆ 24.96. ಸೊ 4 × 24 ಎಷ್ಟು 96 ಆಯಿತು. 96 × 4 ಎಷ್ಟು 96 2 × 192, 192 × 2 ದಟ್ ಈಸ್ 384, ಅಂದರೆ 3.84. ಟೋಟಲ್ ಎಷ್ಟಾಯಿತು 99.84. ಇದು ಆ ಕಡೆ ಹೋದರೆ x - y² ಸಿಗುತ್ತೆ. ಸೊ 100ಅಲ್ಲಿ 99.84 ಹೋದರೆ 0.16. ಕ್ಲಿಯರಾ. ನೆಕ್ಸ್ಟ್, ದ ಸಿಂಪ್ಲಿಫೈಡ್ ವ್ಯಾಲ್ಯೂ ಆಫ್ x - 1/x to x + 1/x, x² + 1/x² to x to the power of 4 + 1/x to the power of 4 ಅಂತ ಇದೆ. ಯಾವ್ದು ಫಾರ್ಮುಲಾ, to the power of 8 - 1/x to the power of 8 ಫಾರ್ಮುಲಾ. ಹೆಂಗೆ ಹೇಳ್ತೀನಿ ನೋಡಿ. x - 1/x × x + 1/x ಇದು ಯಾವ ಥರ ಇದೆ, a - b × a + b ಥರ ಇದೆ. ರೈಟ್. ಆಗೇನಾಗುತ್ತೆ ಸೊ a² - b² ಆಗುತ್ತೆ, ಅಂದರೆ x² - 1/x² ಆಗುತ್ತೆ. ಕ್ಲಿಯರ್. ಎಗೈನ್ ಏನಿದೆ x² + 1/. ಉಳಿದಿದೆ. ಎಗೈನ್ ಇದೇನಾಯಿತು a² - a² - b² ಎಲ್ಲ ಆಯಿತು. ಎಗೈನ್ ಇದೇನಾಗುತ್ತೆ x to the power of 4 - 1/x to the power of 4 ಆಗುತ್ತೆ. ಕ್ಲಿಯರ್. ಎಗೈನ್ ಇಲ್ಲಿ ಏನಿದೆ x to the power of 4 + 1/x to the power of 4 ಇದೆ. ಎಗೈನ್ ಇದು ಯಾವ ಥರ ಇದೆ, a² - b² ಇದೆ. ಆಗೇನಾಗುತ್ತೆ ಎಗೈನ್ a + b × a - b ದಟ್ ಈಸ್ a² - b². ಹಾಗಾದರೆ to the power of 8/x to the. ಕ್ಲಿಯರಾ. ನೆಕ್ಸ್ಟ್ ಕ್ವಶನ್, ಇಫ್ a + b + c = 0, then the value of a³ + b³ + c³ whole square = ಅಂತ ಕೇಳಿದ್ದಾರೆ. ರೈಟ್. ಇಲ್ಲಿ ನಮಗೆ ಕಂಡೀಷನ್ ಗೊತ್ತಿರಬೇಕು. ಏನು ಕಂಡೀಷನ್, a³ + b³ + c³ - 3abc =
0 ಈ ಕಂಡೀಷನ್ ಗೊತ್ತಿದ್ರೆ ನಾವು ಸೊಲ್ಯೂಷನ್ ಮಾಡ್ಬೋದು. ಕ್ಲಿಯರ್? ಸೊ ಯಾವಾಗ ಅಂದರೆ a ಪ್ಲಸ್ ಬಿ ಪ್ಲಸ್ ಸಿ ಇಸ್ ಈಕ್ವಲ್ ಟು 0 ಇದ್ದರೆ ಅದೇನಾಗುತ್ತೆ ಆಗ ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಪ್ಲಸ್ ಸಿ ಕ್ಯೂಬ್ ಇಸ್ ಈಕ್ವಲ್ ಟು 3abc ಆಗುತ್ತೆ. ಕ್ಲಿಯರ್? ಬಟ್ ಅವ್ರು ಕೇಳಿರೋದೇನು ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಪ್ಲಸ್ ಸಿ ಕ್ಯೂಬ್ ಹೋಲ್ ಸ್ಕ್ವೇರ್. ಹಾಗಾದರೆ ಇದೇನಾಗುತ್ತೆ 3abc ಹೋಲ್ ಸ್ಕ್ವೇರ್ ಆಗುತ್ತೆ. ಕ್ಲಿಯರ್? ಸೊ ಹಾಗಾದ್ರೆ ಏನಾಗುತ್ತೆ 3 ಸ್ಕ್ವೇರ್ 9 ಆಯಿತು, ಎ ಸ್ಕ್ವೇರ್ ಆಯಿತು, ಬಿ ಸ್ಕ್ವೇರ್ ಆಯಿತು, ಸಿ ಸ್ಕ್ವೇರ್ ಆಯಿತು. ಅದರ ಆನ್ಸರ್ ಏನು ಬರುತ್ತೆ 9a ಸ್ಕ್ವೇರ್ ಬಿ ಸ್ಕ್ವೇರ್ ಸಿ ಸ್ಕ್ವೇರ್ ಆಗುತ್ತೆ. ಕ್ಲಿಯರ್ ಇದೆಯಾ? ಬೇಸಿಕ್ ಕ್ವಶನ್. ನೆಕ್ಸ್ಟ್ x plus y plus z is equal to 0 when none of x and y and z is equal to 0, then find the value of x square by yz plus y square by zx plus z square by xy ಅಂತ ಕೇಳಿದ್ದಾರೆ. ರೈಟ್? ಸೊ x plus y plus z is equal to 0 ಆದರೆ ನಾವು ಇದನ್ನ ಫೈಂಡ್ ಔಟ್ ಮಾಡಬೇಕು. ಬಟ್ ಕಂಡೀಷನ್ ಏನು ಎಕ್ಸ್ ವೈ ಜೆಡ್ ಯಾವುದು ಸಮೇತ 0ಗೆ ಈಕ್ವಲ್ ಆಗಬಾರ್ದು. ಕ್ಲಿಯರ್? ಅಂದರೆ 1 ಮಾಡೋಣ, -1 ಮಾಡೋಣ, +1 ಮಾಡೋಣ. ಕ್ಲಿಯರ್? ಡೈರೆಕ್ಟ್ ಕೊಟ್ಟಿದ್ರಲ್ಲ, ಇಲ್ಲಿ ನೋಡಿ ಯಾವ ಥರ ಇದೆ. ಕ್ಲಿಯರ್? ಸೊ ಕಂಡೀಷನು ಎ ಪ್ಲಸ್ ಬಿ ಪ್ಲಸ್ ಸಿ ಇಸ್ ಈಕ್ವಲ್ ಟು 0 ಥರ ಇದೆ. ಕ್ಲಿಯರಾ? ಸೊ ಹಾಗಾದರೆ ಫಾರ್ಮುಲಾ ಏನಾಗುತ್ತೆ ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಪ್ಲಸ್ ಸಿ ಕ್ಯೂಬ್ ಮೈನಸ್ 3abc ಇಸ್ ಈಕ್ವಲ್ ಟು 0. ಕ್ಲಿಯರ್? ಆಗ ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಪ್ಲಸ್ ಸಿ ಕ್ಯೂಬ್ ಇಸ್ ಈಕ್ವಲ್ ಟು 3ab. ಕ್ಲಿಯರ್? ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಪ್ಲಸ್ ಸಿ ಕ್ಯೂಬ್ ಡಿವೈಡೆಡ್ ಬೈ abc ಇಸ್ ಈಕ್ವಲ್ ಟು 3 ಅಂತ ಬರ್ಕೋಬೋದಾ ಇಲ್ವಾ? ಬರ್ಕೋಬೋದು ಸರ್. ಹಾಗಾದರೆ ನಾವು ಈ ಈಕ್ವೇಷನ್ ತಗೊಂಡೋಗೋಣ. ನಾವು ಮೇಲ್ಗಡೆ ಕೆಳಗಡೆ ಇಲ್ಲಿನ ಮೇಲ್ಗಡೆ ಎಕ್ಸ್ನ ಮಲ್ಟಿಪಲ್ ಮಾಡ್ತೀನಿ, ಎಕ್ಸ್ ಕ್ಯೂಬ್ ಆಯಿತು, ಇದು ಎಕ್ಸ್ ಜೆಡ್ ವೈ ಆಯಿತು. ಕ್ಲಿಯರ್? ನಾನು ವೈನ ಮಲ್ಟಿಪಲ್ ಮಾಡ್ತೀನಿ, ವೈ ಕ್ಯೂಬ್ ಆಯಿತು, ಎಕ್ಸ್ ವೈ ಝೆಡ್ ಆಯಿತು. ಈಗೇನು ಇಲ್ಲಿ ಜೆಡ್ನ ಮಲ್ಟಿಪಲ್ ಮಾಡ್ತೀನಿ, ಜೆಡ್ ಕ್ಯೂಬ್ ಆಯಿತು, ಎಕ್ಸ್ ವೈ ಜೆಡ್ ಆಯಿತು. ಕ್ಲಿಯರ್? ಹಾಗಾದರೆ ಎ ಬಿ ಸಿ ಇಲ್ಲಿ ಬಂತು. ಮೇಲ್ಗಡೆ ಏನಿದೆ ಎಕ್ಸ್ ಕ್ಯೂಬ್ ವೈ ಕ್ಯೂಬ್ ಜೆಡ್ ಕ್ಯೂಬ್, ಕೆಳಗಡೆ ಏನಿದೆ ಎಕ್ಸ್ ವೈ ಜೆಡ್ ಎಲ್ಸಿಎಂ ಹಂಗೆ ಇದೆ. ಹಾಗಾದ್ರೆ ಆನ್ಸರ್ ಏನು 3. ಕ್ಲಿಯರಾ? ನೆಕ್ಸ್ಟ್ ಇಫ್ ಎಕ್ಸ್ ಸ್ಕ್ವೇರ್ ಮೈನಸ್ 1 ಬೈ ಎಕ್ಸ್ ಇಸ್ ಈಕ್ವಲ್ ಟು 4 ದೆನ್ ಫೈಂಡ್ ದ ವ್ಯಾಲ್ಯೂ ಆಫ್ ಟು ದಿ ಪವರ್ ಆಫ್ 6 ಮೈನಸ್ 1 ಬೈ ಎಕ್ಸ್ ಕ್ಯೂಬ್ ಅಂತ ಕೇಳಿದ್ದಾರೆ. ರೈಟ್? ಸೊ ಈ ಥರ ಕೇಳಿದಾಗ ನಾವು ಒಂದು ತಗೊಂಡೋಗ್ಬೇಕು, ಒಂದು ಎಕ್ಸ್ ಪ್ಲಸ್ 1 ಬೈ ಎಕ್ಸ್ ತಗೊಂಡೋಗ್ಬೇಕು, ಇಲ್ಲ ಎಕ್ಸ್ ಮೈನಸ್ 1 ಬೈ ಎಕ್ಸ್ಗೆ ತಗೊಂಡೋಗ್ಬೇಕು. ಇಲ್ಲಿ ಮೈನಸ್ ಇರೋದ್ರಿಂದ ನಾವು ಎಕ್ಸ್ ಮೈನಸ್ 1 ಬೈ ಎಕ್ಸ್ಗೆ ನಾವು ತಗೊಂಡೋದ್ರೆ ನಮಗೆ ಎಕ್ಸ್ ಕ್ಯೂಬು ಆರ್ ಎಕ್ಸ್ ಟು ದಿ ಪವರ್ ಆಫ್ ಎನಿಥಿಂಗ್ ಇದ್ರೂ ಸಮೇತ ನಮಗೆ ಆನ್ಸರ್ ಬರುತ್ತೆ. ಕ್ಲಿಯರ್? ಈಕ್ವಲ್ ಟು 4 ಇದೆ. ನಾವೇನು ಮಾಡೋಣ ಎಕ್ಸ್ ಸ್ಕ್ವೇರ್ ಬೈ ಎಕ್ಸ್ 1 ಬೈ ಎಕ್ಸ್ ಇಸ್ ಈಕ್ವಲ್ ಟು 4 ಡಿವೈಡ್ ಮಾಡೋಣ. ಡಿವೈಡ್ ಮಾಡಿದ್ರೆ ಏನಾಯಿತು ಎಕ್ಸ್ ಮೈನಸ್ 1 ಬೈ ಎಕ್ಸ್ ಇಸ್ ಈಕ್ವಲ್ ಟು 4 ಆಯಿತು. ಇಲ್ಲಿ ಡಿವೈಡ್ ಮಾಡಿದ್ರೆ ಎಕ್ಸ್ ಕ್ಯೂಬ್ ಆಯಿತು, ಇಲ್ಲಿ ಕ್ಯೂಬ್ ಹಂಗೆ ಉಳಿಯುತ್ತೆ. ಇದೇನಾಯಿತು ಎಕ್ಸ್ ಕ್ಯೂಬ್ ಮೈನಸ್ 1 ಬೈ ಎಕ್ಸ್ ಕ್ಯೂಬ್ ಆಯಿತು. ಕ್ಲಿಯರ್? ಸೊ ಎಕ್ಸ್ ಮೈನಸ್ 1 ಬೈ ಎಕ್ಸ್ ಇಸ್ ಈಕ್ವಲ್ ಟು 4 ಆದರೆ ನಾವು ಏನು ಫೈಂಡ್ ಔಟ್ ಮಾಡಬೇಕು ಎಕ್ಸ್ ಕ್ಯೂಬ್ ಮೈನಸ್ 1 ಬೈ ಎಕ್ಸ್ ಕ್ಯೂಬ್ನ ಫೈಂಡ್ ಔಟ್ ಮಾಡಬೇಕು. ಏನು ಎನ್ ಕ್ಯೂಬ್ ಪ್ಲಸ್ 3 ಮಾಡಬೇಕು. ಕ್ಲಿಯರ್? ಸೊ 4 ಕ್ಯೂಬ್ ಎಷ್ಟು 64 ಪ್ಲಸ್ 3 ಇಂಟು 4 ಎಷ್ಟು 12. ಅದರ ಆನ್ಸರ್ ಎಷ್ಟು 26. ಕ್ಲಿಯರ್? ನೋಡಿ ಇದೇನಾಗುತ್ತೆ ಅಂದರೆ ಎಕ್ಸ್ ಟು ದಿ ಪವರ್ ಆಫ್ 6 ಡಿವೈಡ್ ಬೈ ಎಕ್ಸ್ ಕ್ಯೂಬ್ ಮೈನಸ್ 1 ಬೈ ಎಕ್ಸ್ ಕ್ಯೂಬ್ ಇಸ್ ಈಕ್ವಲ್ ಟು ಇಷ್ಟಾಗುತ್ತೆ. ಇದು ಕ್ಯಾನ್ಸಲ್ ಆಗುತ್ತೆ. ಇನ್ನು ಉಳಿದಿರೋದೇನು ಎಕ್ಸ್ ಕ್ಯೂಬ್ ಮೈನಸ್ 1 ಬೈ ಎಕ್ಸ್ ಕ್ಯೂಬ್ ಬಂತಲ್ಲ, ನಾವು ಡೈರೆಕ್ಟಾಗಿ ಮಾಡಿದ್ವಿ. ಓಕೆನಾ? ಬೇಸಿಕ್ ಕ್ವಶನ. ಕ್ಲಿಯರ್? If x plus y plus z is equal to 0, x y z is equal to 21, then x cube plus z cube plus y cube is equal to ಅಂತ ಕೇಳಿದರೆ, ಸೊ ಕಂಡೀಷನ್ 0 ಕೊಟ್ಟಿದ್ದಾರೆ. ಹಾಗಾದರೆ ಎಕ್ಸ್ ಕ್ಯೂಬ್ ಪ್ಲಸ್ ವೈ ಕ್ಯೂಬ್ ಪ್ಲಸ್ ಝೆಡ್ ಕ್ಯೂಬ್ ಮೈನಸ್ 3abc 0, ದೆನ್ ಇದಾಗುತ್ತೆ ಎಕ್ಸ್ ಕ್ಯೂಬ್ ಪ್ಲಸ್ ವೈ ಕ್ಯೂಬ್ ಪ್ಲಸ್ ಝೆಡ್ ಕ್ಯೂಬ್ ಇಸ್ ಈಕ್ವಲ್ ಟು 3abc. ಅವ್ರು ಕೇಳಿರೋದು ಏನು ಎಕ್ಸ್ ಕ್ಯೂಬ್ ಪ್ಲಸ್ ವೈ ಕ್ಯೂಬ್ ಪ್ಲಸ್ ಝೆಡ್ ಕ್ಯೂಬ್ 3 ಇಂಟು ಎ ಬಿ ಸಿ ವ್ಯಾಲ್ಯೂ ಅವರೇ ಕೊಟ್ಟಿದ್ರೆ ಏನು ಎಕ್ಸ್ ವೈ ಜೆಡ್. ಕ್ಲಿಯರ್? ಎಕ್ಸ್ ವೈ ಜೆಡ್ನ ವ್ಯಾಲ್ಯೂ ಅವರೇ ಕೊಟ್ಟಿದ್ರೆ ಎಷ್ಟು 21. ಹಾಗಾದ್ರೆ 21 ಇಂಟು 3 ಎಷ್ಟಾಯಿತು 63. ಬೇಸಿಕ್ ಕ್ವಶನ್. ಕ್ಲಿಯರಾ? ಇದು ನೋಡಿ ಇಫ್ 2x ಪ್ಲಸ್ 3y ಇಸ್ ಈಕ್ವಲ್ ಟು 8, 4x ಸ್ಕ್ವೇರ್ ಪ್ಲಸ್ 9y ಸ್ಕ್ವೇರ್ ಇಸ್ ಈಕ್ವಲ್ ಟು 32, ದೆನ್ ಫೈಂಡ್ ದ ವ್ಯಾಲ್ಯೂ ಆಫ್ 8x ಕ್ಯೂಬ್ ಪ್ಲಸ್ 27 ಅಂತ ಇದೆ. ಕ್ಲಿಯರ್? ನಾವು ನೋಡ್ಬೋದು
2x ಪ್ಲಸ್ 3y ಇಸ್ ಈಕ್ವಲ್ ಟು 8 ಆದರೆ 4x ಸ್ಕ್ವೇರ್ ಪ್ಲಸ್ 9y ಸ್ಕ್ವೇರ್ ಇಸ್ ಈಕ್ವಲ್ ಟು 32 ಆದರೆ 8x ಕ್ಯೂಬ್ ಪ್ಲಸ್ 27y ಕ್ಯೂಬ್ ಏನಾಗುತ್ತೆ ಅಂತ ಕೇಳಿದ್ದಾರೆ. ಕ್ಲಿಯರ್? ಇಲ್ಲಿ ನೋಡಿ, ಇದು ಸ್ಕ್ವೇರ್ ಆಗಿದೆ, ಇಲ್ಲಿ ಏನಾಗಿದೆ 4 ಇಂದ ಮಲ್ಟಿಪಲ್ ಆಗಿದೆ. ಎಗೈನ್ ಇದು ಒಂದು ಎಕ್ಸ್ಟ್ರಾ ಆಗಿದೆ, ಇದು ಕ್ಯೂಬ್ ಆಗಿದೆ. ಎಗೈನ್ ಇಲ್ಲೂ ಸಮೇತ ಏನಾಗುತ್ತೆ, ಒಂದು ಎಕ್ಸ್ಟ್ರಾ ಆಗುತ್ತೆ. ಕ್ಲಿಯರ್? ಹಾಗಾದ್ರೆ ಇದೇನಾಯಿತು, 4 ಇಂಟು 4 16 ಆಯಿತು. ಕ್ಲಿಯರ್? ಸೊ 8 ಇಂಟು 16 ಎಷ್ಟು, 128. ಕ್ಲಿಯರಾ? ಬೇಸಿಕ್ ಕ್ವಶನ್ ನೋಡಿ. ನೆಕ್ಸ್ಟ್ ಕ್ವಶನ್, ಇಫ್ 2a ಪ್ಲಸ್ ಬಿ ಪ್ಲಸ್ ಸಿ ಇಸ್ ಈಕ್ವಲ್ ಟು 0, 8a ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಪ್ಲಸ್ ಸಿ ಕ್ಯೂಬ್ ಇಸ್ ಈಕ್ವಲ್ ಟು ಕೆ ಬಿ ಸಿ, ದೆನ್ ಫೈಂಡ್ ದ ವ್ಯಾಲ್ಯೂ ಆಫ್ ಕೆ ಸ್ಕ್ವೇರ್ ಅಂತ ಕೊಟ್ಟಿದ್ದಾರೆ. ಕ್ಲಿಯರ್? ನಾವಿಲ್ಲಿ ನೋಡ್ಬೋದು, ಇಲ್ಲಿ ಕೊಟ್ಟಿದ್ದಾರೆ ಎ ಪ್ಲಸ್ ಬಿ ಪ್ಲಸ್ ಸಿ ಇಸ್ ಈಕ್ವಲ್ ಟು 0 ಅಂತ ಒಂದು ಕಂಡೀಷನ್ ಕೊಟ್ಟಿದ್ದಾರೆ. ಇಲ್ಲಿ ಕೊಟ್ಟಿದ್ದಾರೆ ಎ ಕ್ಯೂ ಪ್ಲಸ್ ಬಿ ಕ್ಯೂ ಪ್ಲಸ್ ಸಿ ಕ್ಯೂ ಈಕ್ವಲ್ ಟು 3abc ಅಂತ ಕೊಟ್ಟಿದ್ದಾರೆ. ನಮ್ಗೆ ಏನು ಬೇಕು, ಕೆ ಸ್ಕ್ವೇರ್. ನಮಗೆಲ್ಲರಿಗೂ ಗೊತ್ತು ಎ ಕ್ಯೂ ಪ್ಲಸ್ ಬಿ ಕ್ಯೂ ಪ್ಲಸ್ ಸಿ ಕ್ಯೂ ಇಸ್ ಈಕ್ವಲ್ ಟು 3abc ಅಂತ ಗೊತ್ತು. ಕ್ಲಿಯರ್? ಸೊ ಯಾವಾಗ ಎ ಪ್ಲಸ್ ಬಿ ಪ್ಲಸ್ ಸಿ ಇಸ್ ಈಕ್ವಲ್ ಟು 0, ಬಟ್ ಇಲ್ಲಿ ಕೊಟ್ಟಿದ್ದಾರೆ 2a. ಕ್ಲಿಯರ್? ಸೊ ಹಾಗಾದ್ರೆ ಇದು ಹೋಯ್ತು, ಇದು ಹೋಯ್ತು, ಇದು ಹೋಯ್ತು, ಇದು ಹೋಯ್ತು. ಇನ್ನು ಉಳಿದಿರೋದೇನು, 2a ಉಳಿದಿದೆ, ಇಲ್ಲಿ 8a ಉಳಿದಿದೆ. ಕ್ಲಿಯರ್? ಸೊ 8a ಅಲ್ಲಿ 2a ಹೋದ್ರೆ ಎಷ್ಟು, ಇನ್ನು 6a. ಕ್ಲಿಯರ್? ಏನು ಬೇಕು, ಕೆ ಸ್ಕ್ವೇರ್. ಕೆ ಇಸ್ ಈಕ್ವಲ್ ಟು 6 ಆಯಿತು. ಸೊ ಕೆ ಸ್ಕ್ವೇರ್ ಹಾಗಾದ್ರೆ ಎಷ್ಟು, 36. ಕ್ಲಿಯರ್? ನೆಕ್ಸ್ಟ್ ಕ್ವಶನ್, ಸಿಂಪ್ಲಿಫೈ ಪಿ ಮೈನಸ್ ವೈ ಕ್ಯೂಬ್ ಪ್ಲಸ್ ಕ್ಯೂ ಮೈನಸ್ ಆರ್ ಹೋಲ್ ಕ್ಯೂಬ್ ಪ್ಲಸ್ ಆರ್ ಮೈನಸ್ ಪಿ ಹೋಲ್ ಕ್ಯೂಬ್ ಬೈ ಪಿ ಮೈನಸ್ ಕ್ಯೂ ಮೈನಸ್ ಆರ್ ಮೈನಸ್ ಪಿ. ಇಲ್ಲಿ ನಾವು ನೋಡ್ಬೋದು, ಬರೀ ನಮ್ಗೆ ಕೊಟ್ಟಿದ್ದಾರೆ ಯಾವ ಥರ, ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಪ್ಲಸ್ ಸಿ ಕ್ಯೂಬ್ ಈಸ್ ಈಕ್ವಲ್ ಟು 3abc ಅಂತ ನಮಗೆ ಗೊತ್ತು. ಕ್ಲಿಯರ್? ಸೊ 3 ಅಲ್ಲೇ ಇಟ್ಕೊಂಡ್ರೆ ಇದೇನಾಗುತ್ತೆ, ಕೆಳಗಡೆ abc ಬರುತ್ತೆ. ಇಲ್ಲಿ ನಾವು ನೋಡ್ಬೋದು, ಇದು ಎ, ಇದು ಬಿ ಅಂಡ್ ಇದು ಸಿ. ಎ ಕ್ಯೂಬ್, ಇದು ಬಿ ಕ್ಯೂಬ್, ಇದು ಸಿ ಕ್ಯೂಬ್. ಇದು ಏನು, ಎ ಬಿ ಸಿ. ಹಾಗಾದ್ರೆ ಆನ್ಸರ್ ಏನು, 3. ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಪ್ಲಸ್ ಸಿ ಕ್ಯೂಬ್ ಇಸ್ ಈಕ್ವಲ್ ಟು 3abc. abc ಕೆಳಗಡೆ ಬಂದರೆ 3. ಓಕೆನಾ? ಬೇಸಿಕ್ ಕ್ವಶನ್. ನೆಕ್ಸ್ಟ್ ಕ್ವಶನ್, ಈ 4a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು 24 ಆದರೆ ಎ ಬಿ ಇಸ್ ಈಕ್ವಲ್ ಟು 4 ಅಂತ ಫೈಂಡ್ ದ ವ್ಯಾಲ್ಯೂ ಆಫ್ 2a ಪ್ಲಸ್ ಬಿ ಅಂತ ಕೇಳಿದ್ದಾರೆ. ತಗೊಳ್ಳಿ ಮಾಡೋಣ. ಸೊ 2a ಪ್ಲಸ್ ಬಿ ಬೇಕಂದ್ರೆ 2a ಪ್ಲಸ್ ಬಿ ಹೋಲ್ ಸ್ಕ್ವೇರೇ ಮಾಡೋಣ. ತಗೊಳ್ಳಿ, ಮಾಡಿದ್ರೆ ನಮ್ಗೆ ಏನು ಬರುತ್ತೆ, 4a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಬರುತ್ತೆ. ಹಾಗಾಗಿ ನಾವು ಮಾಡ್ತಾ ಇದ್ದೀವಿ. 2a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಅಂದರೆ 2a ಹೋಲ್ ಸ್ಕ್ವೇರ್ ಎಷ್ಟು, 4a ಸ್ಕ್ವೇರ್ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಎಷ್ಟಾಗುತ್ತೆ, ಬಿ ಸ್ಕ್ವೇರ್. 2 ಇಂಟು 2 4ab. ಕ್ಲಿಯರ್? 4a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ನ ವ್ಯಾಲ್ಯೂ ಕೊಟ್ಟಿದ್ದಾರೆ 24 ಪ್ಲಸ್ 4 ಇಂಟು ಎ ಬಿ ವ್ಯಾಲ್ಯೂ 4, ದಟ್ ಈಸ್ 40 ಆಯಿತು. 2a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು 40 ಆಯಿತು. 2a ಪ್ಲಸ್ ಬಿ ಇಸ್ ಈಕ್ವಲ್ ಟು ರೂಟ್ 40 ಆಯಿತು. ಕ್ಲಿಯರ್? ಸೊ 40ನ ಏನಂತ ಬರ್ಬೋದು, 4 ಇಂಟು 10. 4ನ ಏನಂತ ಬರ್ಬೋದು, 2. ಆನ್ಸರ್ 2 ರೂಟ್ 10. ಕ್ಲಿಯರ್? ಯಾ, ಪ್ಲಸ್ ಆರ್ ಮೈನಸ್ 2 ರೂಟ್ 10. ಇಲ್ಲಿ ನೋಡಿ, ನಾನು ಆಗಲೇ ಹೇಳಿದೆ, ಎಕ್ಸ್ ಸ್ಕ್ವೇರ್ ಮೈನಸ್ 3x ಮೈನಸ್ 1 ಇಸ್ ಈಕ್ವಲ್ ಟು 0, ದೆನ್ ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಬೈ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಮೈನಸ್ 6. ಕ್ಲಿಯರ್? ಸೊ ಈ ಥರ ಕೊಟ್ಟಾಗ ನಾವು ಏನು ತಗೊಂಡೋಗ್ಬೇಕು ಅಂದರೆ, ಎಕ್ಸ್ ಮೈನಸ್ 1 ಬೈ ಎಕ್ಸ್ ಆದ್ರೂ ತಗೊಂಡೋಗ್ಬೇಕು, ಎಕ್ಸ್ ಪ್ಲಸ್ 1 ಬೈ ಎಕ್ಸ್ ಆದ್ರೂ ತಗೊಂಡೋಗ್ಬೋದು. ಇಲ್ಲಿ ಮೈನಸ್ ಸಿಂಬಲ್ ಕೊಟ್ಟಿದ್ದಾರೆ, ಸೊ ಎಕ್ಸ್ ಮೈನಸ್ 1 ಬೈ ಎಕ್ಸ್ಗೆ ತಗೊಂಡೋಗ್ಬೇಕು. ಎಕ್ಸ್ ಮೈನಸ್ 1 ಬೈ ಎಕ್ಸ್ಗೆ ನಾವು ತಗೊಂಡೋಗ್ಬೇಕು ಅಂದರೆ, ಇಲ್ಲಿ ಏನಿದೆ ಎಕ್ಸ್ ಸ್ಕ್ವೇರ್ ಇದೆ, ಇದನ್ನು ನಾವು ಎಕ್ಸ್ ಮಾಡಬೇಕಂದ್ರೆ ಏನು ಮಾಡಬೇಕು, ಡಿವೈಡೆಡ್ ಬೈ ಎಕ್ಸ್ ಮಾಡಬೇಕು. ನಾನು ಡಿವೈಡೆಡ್ ಬೈ ಎಕ್ಸ್ ಮಾಡಿದ್ದೀನಿ ಅನ್ಕೊಳ್ಳಿ. ಒಂದು ವೇಳೆ ಇದು ಹೋಯ್ತು, ಇದು ಹೋಯ್ತು, ಇದು ಹೋಯ್ತು, ಇದು ಹೋಯ್ತು, ಇದು ಉಳಿತು. ಇನ್ನೆಷ್ಟು ಉಳಿತು, ಇಲ್ಲಿ ಎಕ್ಸ್ ಉಳಿತು, ಮೈನಸ್ 3 ಮೈನಸ್ ಬೈ ಎಕ್ಸ್ ಇಸ್ ಈಕ್ವಲ್ ಟು 0. ಎಕ್ಸ್ ಮೈನಸ್ 1 ಬೈ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ 3 ಇರೋದು ಹಾಕೊಡಿದ್ರೆ ಪ್ಲಸ್ 3. ಹಾಗಾದ್ರೆ ನಮ್ಗೆ ಏನು ಸಿಕ್ತು, ಎಕ್ಸ್ ಮೈನಸ್ 1 ಬೈ ಎಕ್ಸ್ ಇಸ್ ಈಕ್ವಲ್ ಟು 3 ಸಿಕ್ತು. ನಮ್ಗೆ ಏನು ಬೇಕೀಗ, ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಬೈ ಎಕ್ಸ್ ಸ್ಕ್ವೇರ್ ಬೇಕು. ಬೇಕಾ ಬೇಡವಾ, ಬೇಕು. ಹಾಗಾದರೆ ಸೊ ಏನು, ಎಕ್ಸ್ ಮೈನಸ್ 1 ಬೈ ಎಕ್ಸ್ ಇರೋದು ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಬೈ ಎಕ್ಸ್ ಸ್ಕ್ವೇರ್ ಬೇಕಾದರೆ ಎನ್ ಸ್ಕ್ವೇರ್ ಪ್ಲಸ್ 2. ಹಾಗಾದ್ರೆ ಎಷ್ಟಾಯಿತು, 11 ಮೈನಸ್ 6 ಎಷ್ಟು, 5. ಕ್ಲಿಯರಾ? ಬೇಸಿಕ್ ಕ್ವಶನ್. ಇದು ಆಲ್ರೆಡಿ ಮಾಡಿದ್ವಾ, ರೈಟ್? ಇದು ಆಲ್ರೆಡಿ ಮಾಡಿದರೆ 2 ಟೈಮ್ಸ್ ಬಂದು ಕ್ಲಿಯರ್ 36, ರೈಟ್? ಸೊ ಎಲ್ಲ ಹೋಗುತ್ತೆ. 8 ಅಲ್ಲಿ ಹೋದರೆ 6 ಸ್ಕ್ವೇರ್ ಕೇಳಿದ್ದಾರೆ, ರೈಟ್?
ಈಗ ನೋಡಿ, if a minus 1 cube plus a minus 4 whole cube a to the power of a minus 7 whole cube is equal to 3 of a minus 1 a minus 4 a minus 7, find the value of a ಅಂತ ಕೇಳಿದೆ. ಇದು ಯಾವ ಥರ ಇದೆ ಅಂದರೆ a ಕ್ಯೂಬ್ b ಕ್ಯೂಬ್ c ಕ್ಯೂಬ್ is equal to 3abc ಥರ ಇದೆ. ಕ್ಲಿಯರಾ? ನಮ್ಗೆ ಏನು ಬೇಕು, ಏನ ವ್ಯಾಲ್ಯೂ ಬೇಕು ಅಷ್ಟೇ. ಕ್ಲಿಯರ್? ಸೊ ಏನ ವ್ಯಾಲ್ಯೂ ಬೇಕಂದ್ರೆ ಸೊ ಏನೇನಿದೆಯೋ ಇಷ್ಟು ಮಾತ್ರ ತೊಗೊಂಡ್ರೂ ಬರುತ್ತೆ. ಆ ರೀತಿ ಪೂರ್ತಿ ಕ್ಯೂಬ್ ಮಾಡ್ತಾರೆ, ಹೆಂಗೆ ಮಾಡಿದ್ರು ಆನ್ಸರ್ ಬರುತ್ತೆ. ಸೊ ನಾವು ಇಷ್ಟೇ ತಗೊಳ್ಳೋಣ, ಓಕೆನಾ? ಸೊ a minus 1 a minus 4 and a minus 7, ಸೊ a ಎಷ್ಟಾಯಿತು 3a 1 4 7 ಎಷ್ಟಾಯಿತು ಓಕೆನಾ, ಎಷ್ಟಾಯಿತು 12 ಆಯಿತು. ಇಸ್ ಈಕ್ವಲ್ ಟು ಎ ಇಸ್ ಈಕ್ವಲ್ ಟು ಎಷ್ಟಾಯಿತು 4. ಕ್ಲಿಯರ್? 3 ಪ್ಲಸ್ 1 ಕ್ಲಿಯರ್. ಇಲ್ಲಿ ಎ ಮೈನಸ್ 1 ಪ್ಲಸ್ ಎ ಮೈನಸ್ 4 ಎ ಮೈನಸ್ 7 ಓಕೆನಾ, ಇಂಟು ಅಲ್ಲ 3a ಬೇಸ್ ಎಲ್ಲ ಇಲ್ಲಿ ತಗೋಬೇಕು. ಕ್ಲಿಯರ್? ನೆಕ್ಸ್ಟ್ ಕ್ವಶನ್, if 8x square plus 2y square plus 18z square minus 4xy minus 6yz minus 12zx is equal to 0, then find the value of x, y is to z. Find out. ಚೆಕ್ ಮಾಡೋದು ನೋಡೋಣ, ತಗೊಳ್ಳಿ ಟ್ರೈ ಮಾಡೋಣ. z ಸ್ಕ್ವೇರ್ ಮೈನಸ್ ಬೈ ಟು ಮಾಡಿದ್ರೆ ಸಿಗುತ್ತಾ ಏನಾದರೂ ನೋಡೋಣ. ಕ್ಲಿಯರ್? ಬರೋ ಥರ ಇದು ನೋಡೋಣ. ಎಷ್ಟಾಯಿತು? ಇನ್ನು 4x ಸ್ಕ್ವೇರ್ ಆಯಿತು. ಬೈ ಟು ಮಾಡಿದ್ರೆ ಇಲ್ಲಿ y ಸ್ಕ್ವೇರ್ ಆಯಿತು. ಇಲ್ಲಿ ಬೈ ಟು ಮಾಡಿದ್ರೆ 9z ಸ್ಕ್ವೇರ್ ಆಯಿತು ಮೈನಸ್ 2xy 3yz 6z. ಓಕೆ, ಮಾತ್ರ ತಗೊಂಡ್ರೆ ಬಿ ನ ವ್ಯಾಲ್ಯೂ 2 ಬಂತು, ಬಿ ನ ವ್ಯಾಲ್ಯೂ y ಬಂತು, ಇಲ್ಲಿ 2x ಬಂತು ಎ ನ ವ್ಯಾಲ್ಯೂ, ಬಿ ನ ವ್ಯಾಲ್ಯೂ y ಬಂತು, ಸಿ ನ ವ್ಯಾಲ್ಯೂ 3z ಬಂತು. ಕ್ಲಿಯರ್? ಬರ್ಬೋದು ಆನ್ಸರ್ ನೋಡೋಣ. ಸೊ ಎಕ್ಸ್ ಇಷ್ಟು ವೈ ಇಷ್ಟು ಜೆಡ್ ಕೇಳಿದ್ದಾರೆ. ಓಕೆ, 2x ಇಸ್ ಈಕ್ವಲ್ ಟು ವೈ ಇಸ್ ಈಕ್ವಲ್ ಟು 3z ಬೇಕು, ಬಂದಿದೆ. ನಮ್ಗೆ ಏನು ಬೇಕು? ಎಕ್ಸ್ ಬೇಕು. ಎಕ್ಸ್ ಬೇಕಂದ್ರೆ ಇದನ್ನು ಎಕ್ಸ್ ಮುಚ್ಕೊಳ್ಳಿ, ಇನ್ನು ವೈ ಇಂಟು 3z, ಹಾಗಾದ್ರೆ ಏನು ಬಂತು? 3 ಬಂತು. ಕ್ಲಿಯರ್? ನೆಕ್ಸ್ಟು ವ್ಯಾಲ್ಯೂ ಮಾತ್ರ ಬೇಕು, ಓಕೆನಾ? ನೆಕ್ಸ್ಟು ವೈದು ಬೇಕು. ವೈದು ಬೇಕಂದ್ರೆ ವೈದು ಬಿಟ್ಟು ಇನ್ನುಳಿದ್ರದ್ದು ಮಾಡಿ, 2 ಇಂಟು 3 6 3 6 ನೋಡೋಣ. 3 ಬೇಕಂದ್ರೆ ಜೆಡ್ ಬಿಟ್ಬಿಟ್ಟು ಸಾರಿ ಜೆಡ್ ಬೇಕಂದ್ರೆ 3 ಬಿಟ್ಬಿಟ್ಟು ಇನ್ನುಳಿದಿದ್ದು ಮಾಡಿ, 2 ಇಂಟು ವೈ ದಟ್ ಇಸ್ 2 3 6. ಕ್ಲಿಯರ್? ಈ ಥರ ನಾವು ಮಾಡಬೇಕು. ನೆಕ್ಸ್ಟ್ ನೋಡಿ, ಇಫ್ ಎಕ್ಸ್ ಇಸ್ ಈಕ್ವಲ್ ಟು ರೂಟ್ 10 ಪ್ಲಸ್ 3 ದೆನ್ ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್ ಕ್ಯೂಬ್ ಮೈನಸ್ 1/x ಕ್ಯೂಬ್ ಅಂತ ಕೇಳಿದರೆ, ಒಂದು ವೇಳೆ ಎಕ್ಸ್ ಇಸ್ ಈಕ್ವಲ್ ಟು ರೂಟ್ 10 ಪ್ಲಸ್ 3 ಆದರೆ ನಮ್ಗೆ ಏನು ಬೇಕು? ಎಕ್ಸ್ ಕ್ಯೂಬ್ ಮೈನಸ್ 1/x ಕ್ಯೂಬ್ ಬೇಕು. ಕ್ಲಿಯರ್? ಟ್ರಿಕ್ ಹೇಳ್ಕೊಡ್ತೀನಿ. ಸೊ ಯಾವ ಥರ ಅಂದರೆ, ಈ ಥರ ಕೊಟ್ಟಾಗ ಫಸ್ಟ್ ಚೆಕ್ ಮಾಡಿ, ಇನ್ನು ಸ್ಕ್ವೇರ್ ಮಾಡಿ ಚೆಕ್ ಮಾಡಿ, ಡಿಫ್ರೆನ್ಸ್ ನೋಡಿ. ಎಷ್ಟು? ರೂಟ್ 10 ಹೋಲ್ ಸ್ಕ್ವೇರ್ 10 ಬರುತ್ತೆ. ಎಷ್ಟು? 9. ಡಿಫ್ರೆನ್ಸ್ ಎಷ್ಟು? 1. ಡಿಫ್ರೆನ್ಸ್ 1 ಇದ್ದಾಗ ಎಕ್ಸ್ ಪ್ಲಸ್ 1/x ಏನಾಗುತ್ತೆ ಅಂದರೆ 2 ರೂಟೇ ಆಗುತ್ತೆ. ಎಕ್ಸ್ ಮೈನಸ್ 1/x ಏನಾಗುತ್ತೆ ಅಂದರೆ 2 ರೂಟ್ ಬಿ ಆಗುತ್ತೆ. ಸಿಂಪಲ್ಲು ಬೇಸಿಕ್ ಕ್ವಶನ್, ಬೇಸಿಕ್ ಕ್ವಶನ್. ಓಕೆನಾ? ಇವಾಗ ರೂಟ್ ಇಲ್ಲ ಅಂದರೆ ಡೈರೆಕ್ಟಾಗಿ ಮಾಡಿ, ರೂಟ್ ಇದ್ದರೆ ಡೈರೆಕ್ಟಾಗಿ ಮಾಡಿ. ಓಕೆನಾ? ಆಯಿತು. ನಮ್ಗೇನು ಬೇಕು? ಎಕ್ಸ್ ಕ್ಯೂಬ್ ಮೈನಸ್ 1/x ಕ್ಯೂಬ್. ನಾವು ಏನು ಫೈಂಡ್ ಔಟ್ ಮಾಡಬೇಕು? ಹಾಗಾದರೆ ಎಕ್ಸ್ ಮೈನಸ್ 1/x ಫೈಂಡ್ ಔಟ್ ಮಾಡಿದ್ರೆ ನಮ್ಗೆ ಆನ್ಸರ್ ಈಸಿ ಬರುತ್ತೆ. ಕ್ಲಿಯರ್? ಹಾಗಾದ್ರೆ ಏನು? 2 ರೂಟ್ ಬಿ. ಬಿ ಎಲ್ಲಿ ಏನು? ಇಲ್ಲಿ 3. 2 ಇಂಟು 3 ಎಷ್ಟು? 6 ಆಯಿತು. ಹಾಗಾದರೆ ಎಕ್ಸ್ ಮೈನಸ್ 1/x ನ ವ್ಯಾಲ್ಯೂ ಏನು? 6 ಆಯಿತು. ನಮ್ಗೇನು ಬೇಕೀಗ? ಎಕ್ಸ್ ಕ್ಯೂಬ್ ಮೈನಸ್ 1/x ಕ್ಯೂಬ್. ಕ್ಲಿಯರ್?
ಅರ್ಥ 2a ಅಂಡ್ 2b ಅಂತ ಅರ್ಥ. ರೂಟ್ ಇದ್ರೆ ಚೇಂಜ್ ಆಗುತ್ತೆ, ಅದನ್ನು ಹೇಳ್ತೀನಿ. ರೂಟ್ ಇಲ್ಲ ಅಂದ್ರೆ ಡೈರೆಕ್ಟ್ ಮಲ್ಟಿಪಲ್. ಓಕೆನಾ, ಕ್ಲಿಯರ್. ಸೊ 2 ಇಂಟು 3 ಮಾಡಿದ್ವಿ 2b. ಈಗ ಏನಾಗುತ್ತೆ, ಎಕ್ಸ್ ಕ್ಯೂಬ್ ಮೈನಸ್ 1 ಎಕ್ಸ್ ಕ್ಯೂಬ್ನ ಫೈಂಡ್ ಔಟ್ ಮಾಡಬೇಕು. ಮಾಡಬೇಕಂದ್ರೆ ಏನು, ಎನ್ ಕ್ಯೂಬ್ ಪ್ಲಸ್ 3n. 6 ಕ್ಯೂಬ್ ಎಷ್ಟು, 216 ಪ್ಲಸ್ 3 ಇಂಟು 6 ಎಷ್ಟು 18. 216 ಪ್ಲಸ್ 18 ಎಷ್ಟು 234. ಯಾ ಬೇಸಿಕ್ ಕ್ವಶನ, ಸ್ವಲ್ಪ ತಲೆ ಓಡಿಸ್ಬೇಕು. ರೈಟ್. ನೆಕ್ಸ್ಟ್ ಇಫ್ ಎ ಪ್ಲಸ್ ಬಿ ಪ್ಲಸ್ ಸಿ ಇಸ್ ಈಕ್ವಲ್ ಟು 14, ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಸಿ ಎ ಇಸ್ ಈಕ್ವಲ್ ಟು 47, ಎ ಬಿ ಸಿ ಇಸ್ ಈಕ್ವಲ್ ಟು 15, ವ್ಯಾಲ್ಯೂ ಆಫ್ ಎ ಕ್ಯೂ ಪ್ಲಸ್ ಬಿ ಕ್ಯೂ ಪ್ಲಸ್ ಸಿ ಕ್ಯೂಬ್. ಈ ಫಾರ್ಮುಲಾಸ್ ಎಲ್ಲ ನಾನು ಹಾಕಿದ್ದೀನಿ, ಒಂದ್ಸಲ ನೋಡ್ಕೊಳ್ಳಿ. ಓಕೆನಾ, ನೋಡಿದ್ಮೇಲೆ ಮಾಡಿ. ಓಕೆನಾ, ಸೊ ಇಲ್ಲಿ 3 ಫಾರ್ಮುಲಾಸ್ ಬರುತ್ತೆ. ಇಲ್ಲಿ ನಮ್ಗೆ ಯಾವ್ದು ಯೂಸ್ ಆಗುತ್ತೆ ಅಂದ್ರೆ is equal to a plus b plus c, a plus b plus c whole square minus 3 of ab plus bc plus ca. ಇದನ್ನು ಸಮೇತ ಫಾರ್ಮುಲಾ ಬರುತ್ತೆ. ಅಂಡ್ ಮೈನಸ್ 3abc ಅದು ಏನಾಗುತ್ತೆ ಇಸ್ ಈಕ್ವಲ್ ಟು 3abc ಆಗುತ್ತೆ, ಅದನ್ನು ಬರುತ್ತೆ. ಕ್ಲಿಯರ್. ಎ ಪ್ಲಸ್ ಬಿ ಪ್ಲಸ್ ಸಿ ಎಷ್ಟು 14. ನಾನು ನಿಮ್ಗೆ ಫಾರ್ಮುಲಾಸ್ ಹಾಕಲಿಲ್ಲ ಅಂದ್ರೆ ಅದರಲ್ಲಿ ಮತ್ತೆ ಇನ್ನೊಂದ್ಸಲ ಹಾಕ್ತೀನಿ ಅಂತ ಕೆಡಿಸಿ. ಎ ಪ್ಲಸ್ ಬಿ ಪ್ಲಸ್ ಸಿ ಹೋಲ್ ಸ್ಕ್ವೇರ್ ಅಂದ್ರೆ 14 ಸ್ಕ್ವೇರ್ ಎಷ್ಟು 196 ಮೈನಸ್ 3 ಇಂಟು ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಸಿ ಎಷ್ಟು 47. 3 ಇಂಟು 47. ಸರಿ, ಇಲ್ಲಿ ಮೈನಸ್ 3abc ಇದೆ ಅಲ್ವಾ, ಮೈನಸ್ 3abc. ಓಕೆ ರೈಟ್. ನಮ್ಗೆ ಏನು ಬೇಕು, ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಪ್ಲಸ್ ಸಿ ಕ್ಯೂಬ್ ಮಾತ್ರ ಬೇಕು. 3 ಇಂಟು ಎ ಬಿ ಸಿ ವ್ಯಾಲ್ಯೂ ಎಷ್ಟು 15. ಇದನ್ನು ನೆನಪಿಟ್ಕೋಬೇಕು. ಕ್ಲಿಯರ್. ಸೊ 14 ಇಂಟು 196ರಲ್ಲಿ 3 ಇಂಟು 47 ಎಷ್ಟಪ್ಪ 141. ಸೊ 196 141 ಅಂದರೆ 55. ಕ್ಲಿಯರ್. ಸೊ ಮೈನಸ್ ಇರೋದು ಆ ಕಡೆ ಹೋದ್ರೆ ಏನಾಗುತ್ತೆ ಪ್ಲಸ್ 45. ಕ್ಲಿಯರ್. 14 ಇಂಟು 55 ಮಾಡೋ ಬದಲು 5 ಈ ಕಡೆ ಕೊಟ್ಟರೆ 70 ಇಂಟು 11 ಪ್ಲಸ್ 45 ಮಾಡಿದ್ರು ಅದೇ ಆನ್ಸರ್ ಬರುತ್ತೆ. ನೋಡಿ 9 ಇಂಟು 8 ಅಂದ್ರೂ ಒಂದೇ. ಕ್ಲಿಯರ್. ಇದು ಡಬಲ್ ಮಾಡಿ ಇದು ಅರ್ಧ ಮಾಡಿದ್ರು ಒಂದೇ. 18 ಇಂಟು 4 ಅಂದ್ರೂ ಒಂದೇ. ಅದೇನ ನಾವು ಮಾಡಿದ್ವಿ. ಕ್ಲಿಯರ್. ಇಲ್ಲಿ 5 ಕೊಟ್ಟಿದ್ವಿ. ಓಕೆನಾ. ಸೊ ಎಷ್ಟಾಯಿತು 70 ಆಯಿತು. 70 ಇಂಟು 11 ಎಷ್ಟು 770. 770 ಪ್ಲಸ್ 45 ದಟ್ ಈಸ್ ಈಕ್ವಲ್ ಟು 850. ಓಕೆನಾ, ಕ್ಲಿಯರಾ. ನೆಕ್ಸ್ಟ್ ಕ್ವಶನ್. x is equal to 3 plus root 8. Find the value of root x minus 1 by root x ಅಂತ ಕೊಟ್ಟಿದ್ದಾರೆ. ರೈಟ್. ನಾನು ಆಲ್ರೆಡಿ ಹೇಳಿದೆ, ಇವಾಗ ನಮ್ಗೆ ಎಕ್ಸ್ ಮೈನಸ್ 1 ಬೈ ಎಕ್ಸ್ ಬೇಕಂದ್ರೆ 2 ರೂಟ್ ಬಿ, ಎಕ್ಸ್ ಪ್ಲಸ್ 1 ಬೈ ಎಕ್ಸ್ ಬೇಕಂದ್ರೆ 2 ರೂಟ್ ಎ ಅಂತ. ಕ್ಲಿಯರ್. ಸೊ ನಮ್ಗೇನು ಬೇಕು ರೂಟ್ ಎಕ್ಸ್ ಮೈನಸ್ 1 ಬೈ ರೂಟ್ ಎಕ್ಸ್. ಇವಾಗ ನಾನು 2 ರೂಟ್ ಎ ಮಾಡಿದ್ರೆ ನನಗೆ ಎಗೈನ್ ಬರುತ್ತೆ ಎಕ್ಸ್ ಪ್ಲಸ್ 1 ಬೈ ಎಕ್ಸ್ನ ವ್ಯಾಲ್ಯೂ 6 ಆಯಿತು. ನಮಗೆ ಎಕ್ಸ್ ಪ್ಲಸ್ 1 ಬೈ ಎಕ್ಸ್ನ ವ್ಯಾಲ್ಯೂ ಗೊತ್ತಾದರೆ ರೂಟ್ ಎಕ್ಸ್ ಮೈನಸ್ 1 ಬೈ ರೂಟ್ ಎಕ್ಸ್ನ ವ್ಯಾಲ್ಯೂ ಫೈಂಡ್ ಔಟ್ ಮಾಡೋದು ಜಾಸ್ತಿ ಇದೆ. ಯಾವ ಥರ ನೋಡಿ ಹೇಳ್ತೀನಿ. ಇಲ್ಲಿ -2 ಮಾಡಿದ್ವಿ ಅನ್ಕೊಳ್ಳಿ, ಇಲ್ಲಿ -2 ಮಾಡಿದ್ವಿ ಅನ್ಕೊಳ್ಳಿ. ಹಾಗೇನಾಗುತ್ತೆ ಎಕ್ಸ್ ಮೈನಸ್ 1 ಬೈ ಎಕ್ಸ್ ಆಗುತ್ತೆ, ಹೋಲ್ ಸ್ಕ್ವೇರ್ ಆಯಿತು. ಕ್ಲಿಯರ್. ಇಲ್ಲೇನಾಯಿತು ರೂಟ್ 4 ಆಯಿತು. ಸರಿ, 4 ಆಯಿತು. ಕ್ಲಿಯರ್. ಈಗ ಎಕ್ಸ್ ಸ್ಕ್ವೇರ್ ಡೈರೆಕ್ಟಾಗಿ ಬರುತ್ತಲ್ಲ, ಯಾಕೆ ಇಷ್ಟು ತಲೆ ಕೆಡಿಸ್ಕೊಂಡು. ರೈಟ್. ಎಕ್ಸ್ ಪ್ಲಸ್ 1 ಬೈ ಎಕ್ಸ್ ಇರೋದು ರೂಟ್ ಎಕ್ಸ್ ಮೈನಸ್ 1 ಬೈ ರೂಟ್ ಎಕ್ಸ್ ಬೇಕಂದ್ರೆ ಡೈರೆಕ್ಟ್ ಫಾರ್ಮುಲೇನು ಕೆ ಸ್ಕ್ವೇರ್ ಮೈನಸ್ 2 ಅಂದರೆ ರೂಟ್ ಕೆ ಮೈನಸ್ 2. ಸಾರಿ, ರೂಟ್ ಕೆ ಮೈನಸ್ 2. ಸೊ ಇಲ್ಲಿ 6 ಬಂತು, 6 ಮೈನಸ್ 2. ಸೊ ರೂಟ್ 6 ಮೈನಸ್ 2 ಎಷ್ಟು 6 ಅಲ್ಲಿ 2 ಅಂದರೆ 4. ಹಾಗಾದ್ರೆ ಆನ್ಸರ್ ಏನು ರೂಟ್ 4 ಅಂದರೆ ಏನು 2. ಓಕೆನಾ. ಇನ್ನೊಂದ್ಸಲ ಹೇಳ್ತೀನಿ ನೋಡಿ. ರೈಟ್. 2 ರೂಟ್ ಎ ಮಾಡಿದ್ರೆ 6 ಬರುತ್ತೆ. ಯಾವುದು ಏನು ಬೇಕು ಎಕ್ಸ್ ಮೈನಸ್
1 ಬೈ ರೂಟ್ ಎಕ್ಸ್. ಕ್ಲಿಯರ್? ಸೊ ಈ ಥರ ಬೇಕು ಅಂದರೆ ಒಂದು ವೇಳೆ ನಾವು ಸ್ಕ್ವಯರ್ ಮಾಡಿದ್ದೀವಿ ಅಂದ್ಕೊಳ್ಳಿ. ಓಕೆ, ಸ್ಕ್ವಯರ್ ಮಾಡಿದ್ದೀವಿ ಆಗೇನಾಗುತ್ತೆ, ರೂಟ್ ಎಕ್ಸ್ ಹೋಲ್ ಸ್ಕ್ವೇರ್ 1 ಬೈ ಹೋಲ್ ಸ್ಕ್ವೇರ್ 2 ಇಂಟು, ಕಾಣಿಸ್ತಿಲ್ವಾ, ಕಾಣಿಸ್ತಿಲ್ಲ ಅಂದರೆ ಇಲ್ಲಿ ಬರೀತೆ, ಏನಾಯಿತು, ಎಕ್ಸ್ ಪ್ಲಸ್ 1 ಬೈ ಎಕ್ಸ್ ಇಸ್ ಈಕ್ವಲ್ ಟು 6 ಆಯಿತು. ಕ್ಲಿಯರ್? ಆಗ ನಮಗೇನು ಬೇಕು, ರೂಟ್ ಎಕ್ಸ್ ಮೈನಸ್ 1 ಬೈ ರೂಟ್ ಎಕ್ಸ್. ನಾನು ಇದನ್ನು ಸ್ಕ್ವೇರ್ ಮಾಡಿದ್ದೀನಿ ಅಂದ್ಕೊಳ್ಳಿ. ಆಗೇನಾಗುತ್ತೆ ಅಂದರೆ ನೋಡಿ, ರೂಟ್ ಎಕ್ಸ್ ಹೋಲ್ ಸ್ಕ್ವೇರ್ ಮೈನಸ್ 1 ಬೈ ರೂಟ್ ಎಕ್ಸ್ ಹೋಲ್ ಸ್ಕ್ವೇರ್ ಮೈನಸ್ 2 ಇಂಟು ರೂಟ್ ಎಕ್ಸ್ ಇಂಟು 1 ಬೈ ರೂಟ್ ಎಕ್ಸ್ ಆಗುತ್ತೆ. ಕ್ಲಿಯರಾ? ಓಕೆ. ಸೊ ಹಾಂ, ಇದು ಹೋಯ್ತು, ಇದು ಹೋಯ್ತು, ಇನ್ನು ಏನು ಉಳಿತು, -2. -2 ನಮಗೆ ಇಲ್ಲಿ ವ್ಯಾಲ್ಯೂ ಬಂತು ಎಷ್ಟು, 6. 6 2 ಹೋದರೆ 4. ಸೊ ರೂಟ್ 4ನ ವ್ಯಾಲ್ಯೂ ಎಷ್ಟು? ಕ್ಲಿಯರ್? ಓಕೆನಾ? ಲಾಸ್ಟ್ ಕ್ವಶನ್. ಓಕೆ, ನೆಕ್ಸ್ಟ್ ದ ವ್ಯಾಲ್ಯೂ ಆಫ್ a square minus b square cube plus b square minus c square whole cube plus c square minus a square whole cube divided by a minus b whole cube plus b minus c whole cube plus c minus a whole cube. ಕ್ಲಿಯರ್? ಇದನ್ನ a ಕ್ಯೂಬ್ ಅನ್ನು ಅನ್ಕೊಳ್ಳೋಣ, b ಕ್ಯೂಬ್, ಇದನ್ನ c ಕ್ಯೂಬ್, a ಇದನ್ನ b ಇದನ್ನ c ಮಾಡಿದ್ವಿ ಅನ್ಕೊಳ್ಳಿ. ಇದನ್ನು a ಕ್ಯೂಬ್, a ಸ್ಕ್ವೇರ್ ಕ್ಯೂಬ್, b ಸ್ಕ್ವೇರ್ ಹೋಲ್ ಕ್ಯೂಬ್, c ಸ್ಕ್ವೇರ್ ಹೋಲ್ ಕ್ಯೂಬ್ ಮಾಡಿದ್ವಿ ಅನ್ಕೊಳ್ಳಿ. 3abc ಅಂಡ್ 3abc ಬರುತ್ತೆ. ರೈಟ್? ಇದು ಹೋಯ್ತು, ಇದು ಹೋಯ್ತು. ಎ ಅಕಾರ್ಡಿಂಗ್ ಟು ಎ ಅಲ್ಲಿ ಏನು ಮೇಲ್ಗಡೆ a ಸ್ಕ್ವೇರ್ ಮೈನಸ್ b ಸ್ಕ್ವೇರ್, ಬಿ ಅಂದರೆ ಏನಲ್ಲ ಅಕಾರ್ಡಿಂಗ್ ಟು ಮೇಲ್ಗಡೆ b ಸ್ಕ್ವೇರ್ ಮೈನಸ್ c ಸ್ಕ್ವೇರ್, ಮೇಲ್ಗಡೆ ಸಿ ಅಂದರೆ c ಸ್ಕ್ವೇರ್ ಮೈನಸ್ a ಸ್ಕ್ವೇರ್. ಇಲ್ಲಿ ಎ ಬಿ ಸಿ ಅಂದರೆ a ಮೈನಸ್ ಬಿ, ಬಿ ಮೈನಸ್ ಸಿ ಅಂಡ್ ಸಿ ಮೈನಸ್ ಎ. ಇಲ್ಲಿ ಇಷ್ಟು ಬಂತು. ನಾವು a ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ನ ಏನಂತ ಬರ್ಕೋಬೋದು, a ಪ್ಲಸ್ ಬಿ ಇಂಟು ಎ ಮೈನಸ್ ಬಿ. ಇದನ್ನ ಏನಂತ ಬರ್ಕೋಬೋದು, ಬಿ ಮೈನಸ್ ಸಿ ಇಂಟು ಬಿ ಪ್ಲಸ್ ಸಿ. ಇದನ್ನ ಏನಂತ ಬರ್ಕೋಬೋದು, ಸಿ ಮೈನಸ್ ಎ ಇಂಟು ಸಿ ಪ್ಲಸ್ ಸಿ. ಕ್ಲಿಯರಾ? ಇಷ್ಟೇ ಅಲ್ವಾ? ಈಗ ಇದನ್ನು ಎ ಮೈನಸ್ ಬಿ, ಬಿ ಮೈನಸ್ ಸಿ, ಇದನ್ನು ಸಿ ಮೈನಸ್ ಸಿ, ಏನೂ ಇಲ್ಲ, ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಫಾರ್ಮುಲಾ, ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಹಂಗೆ ಮಾಡಿ. ರೈಟ್? ಸೊ ಇದು ಹೋಯ್ತು, ಇದು ಹೋಯ್ತು, ಬಿ ಮೈನಸ್ ಇದು ಹೋಯ್ತು, ಇದು ಹೋಯ್ತು, ಸಿ ಮೈನಸ್ ಸಿ, ಇದು ಹೋಯ್ತು, ಇದು ಹೋಯ್ತು. ಉಳಿದಿರೋದೇನು, ಎ ಪ್ಲಸ್ ಬಿ, ಬಿ ಪ್ಲಸ್ ಸಿ ಅಂಡ್ ಸಿ ಪ್ಲಸ್ ಸಿ. ಎಲ್ಲಿದೆ? ಕ್ಲಿಯರಾ? ಸೊ ಇಷ್ಟು ಆಲ್ಜಿಬ್ರಾ ಅನ್ಸುತ್ತೆ. ದಯವಿಟ್ಟು ನೋಡಿ, ನನ್ನ ರಿಕ್ವೆಸ್ಟ್ ಅನ್ಕೊಳ್ಳಿ, ಯಾರು ಸಮೇತ ಪೈಡ್ ಕೋರ್ಸಲ್ಲಿ ಸಮೇತ ಮಾಡಲ್ಲ, ನಾನು ನಿಮಗೆ ಫ್ರೀಯಾಗಿ ಮಾಡಿಕೊಡ್ತೀನಿ. ದಯವಿಟ್ಟು ಈ ಒಂದು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇದ್ರ PDF ಬೇಕಂದರೆ ಟೆಲಿಗ್ರಾಮಲ್ಲಿ ಜಾಯಿನ್ ಆಗಿ ಅಲ್ಲಿ ಅಪ್ಲೋಡ್ ಮಾಡಿ. ಓಕೆನಾ? ಸೊ ನೆಕ್ಸ್ಟ್ ಸೆಷನಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಥ್ಯಾಂಕ್ ಯು.